ಈಗ ವೆಹಿಕಲ್ಸು ಕೇಳಿದ್ವಿ, ಇನ್ನು ವೆಹಿಕಲ್ಸ್ ನೀವು ಕೊಟ್ಟಿಲ್ಲ ಪುರಸಭೆಯವರಿಗೆ. ನೀವು ಬಂದರೆ ಏನಿದೆ ಅದು ತಿರುಗೊಳಿಸೋಣ. ಯಾಕಂದರೆ ಅದು ಯಾವುದೂ ಲೀಗಲ್ ಆಗಿಲ್ಲ, ಎಲ್ಲ ಇಲೀಗಲ್ ಆಗಿರುವಂಥದ್ದೇನೆ. ಇದು ಒಂದು ವ್ಯವಸ್ಥೆ ವಿರುದ್ಧ ಇವ್ರು ನಡ್ಕೊತಾ ಇರೋದು, ಕಾನೂನು ವಿರುದ್ಧವಾಗಿರುವಂಥದ್ದು ಇದೆಲ್ಲನೂ. ಇದ್ರ ನಾವು ಈಗಲೇ ಮಟ್ಟ ಹಾಕಿಲ್ಲ ಅಂದರೆ, ಯಾಕಂದರೆ ನಾವೆಲ್ಲ ನೋಡಿ ಇಲ್ಲಿ ಉತ್ತುಕೇಶ್ವ ಇದ್ದಾರೆ, ಇದು ಸ್ಥಳೀಯವಾಗಿ ಒಂದಷ್ಟು ಜನ ಎಲ್ಲರೂ ಈಗ ಆಚೆ ಎಲ್ಲರೂ ಈ ವ್ಯವಸ್ಥೆ ವಿರುದ್ಧವಾಗಿ ಎಲ್ಲಿಂದನೋ ಬಂದು ಚಂದಾಪುರ ಪುರಸಭೆಯಲ್ಲಿ ಏನು ಕಾನೂನು ವಿರುದ್ಧವಾಗಿ ದಂಧೆ ಮಾಡುವಂಥದ್ದು, ರಾಜಾರೋಷವಾಗಿ ಏನೋ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ. ಯಾಕಂದ್ರೆ ಅದು ಸರ್ಕಾರಿ ಜಾಗ ಯಾರು ಬರಬೇಕು? ನಿಮ್ಮ ಅಂಡರ್ಗೆ ಬರ್ತದೆ, ನಿಮ್ಮ ಜವಾಬ್ದಾರಿ ಅವೆಲ್ಲನೂ. ನೀವು ಒಂದು ತೀರ್ಮಾನ ಮಾಡಬೇಕು, ಯಾರಿಗೆ ಈ ಸರ್ಕಾರಿ ಜಾಗ ಖಾಲಿ ಜಾಗ ಇರುವಂಥದ್ದು ಅಂಗಡಿಗಳಿಗೋ ಮತ್ತೊಂದು ಯಾರು ನೀವು ಸ್ಥಳೀಯವಾಗಿ ಏನಿರ್ತದೆ ಆಧಾರ್ ಕಾರ್ಡ್ಗಳು ಅವೆಲ್ಲ ತಗೊಂಡು ನೀವು ನೋಡ್ಕೊಡುವಂಥದ್ದು. ಇಂಥ ವ್ಯವಸ್ಥೆನ ನೀವು ಯಾರೂ ಇಲ್ಲಿ ಮಾಡ್ತಾ ಇಲ್ಲ. ಎಲ್ಲಿಂದನೋ ಬಂದು ಎಲ್ಲ ದೌರ್ಜನ್ಯವಾಗಿ ಏನೋ ಮಾಡ್ಕೋಗ್ತಾ ಇದೆ, ನಿಮ್ಮ ಮೇಲೂ ಒತ್ತಡ ಆಗ್ತಾ ಇದೆ. ಬಟ್ ಅದು ನೀವು ಹೇಳ್ಕೊಂತ ಇಲ್ಲ, ನಿಮ್ಮ ನೋವನ್ನು ನೀವು ಯಾಕಂದ್ರೆ ವ್ಯಕ್ತಪಡಿಸೋಕೆ ಆಗಲ್ಲ ಅಧಿಕಾರಿಯಾಗಿ. ಯಾಕಂದ್ರೆ ನಿಮ್ಗೆ ಒಂದು ಅಧಿಕಾರ ಇದೆ, ಅದು ಚಲಾವಣೆ ಮಾಡುವಂಥ ತೆಗೆಸುವಂಥ ಜವಾಬ್ದಾರಿ ನಿಮ್ಗಿದೆ. ನೀವು ಈಗ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ನಾವೀಗ ಅದನ್ನ ನಿಮ್ಮ ಜೊತೆ ಸಹಕಾರದಲ್ಲಿ ನಿಂತು ನಾವು ತೆಗಿಸ್ತೀವಿ. ಬನ್ನಿ ಈಗ ಹೋಗೋಣ, ಬನ್ನಿ ಈಗ ಸರ್. ಈಗ ಅದು ಈಗ ತಮಗೆ ಗೊತ್ತಿರೋಂಥದ್ದೇ ವಿಚಾರನೇ. ಅದು PWDಗೆ ರಸ್ತೆ ಇದೆ. ಒಂದು ಏನಾಗಿದೆ, ಈಗ ಮೊನ್ನೆ PWD ಅವರು ನಮಗೆ ಲೆಟರ್ ಬರೆದಿದ್ದಾರೆ. ಈಗ ಅಲ್ಲಿರೋ ಫ್ಲಕ್ಸ್ಗಳು ಅನಧಿಕೃತವಾಗಿರೋವೆಲ್ಲ ತೆಗಿಯಕ್ಕೆ. ಅದಕ್ಕೆ ಒಂದೇ ಅಂತ ಸರ್, ಈಗ ನೀವೇನು ಹೇಳಿದ್ರಿ PW ಡಿಪಾರ್ಟ್ಮೆಂಟ್ ಸೇರಿದ್ದು ನಮಗೆ ಸಂಬಂಧಪಟ್ಟಿದ್ದಲ್ಲ ಹಂಗಂತ ಹೇಳಿದ್ರಿ. ಹಂಗಿದ್ದಾಗ 21 ಅಲ್ಲಿ ನಿಮ್ಮ ಚೇರಲ್ಲಿ ಯಾರು ಕುರ್ಚಿಯಲ್ಲಿ ಕೂತಿದ್ರು ಆ ದಿನ ಪರ್ಮಿಷನ್ ಹೆಂಗ್ ಕೊಟ್ರಿ? ಅದೇನಿರಿ ಸರ್, ಆ ದಿನ ಪರ್ಮಿಷನ್ ಕೊಟ್ಟ ಮೇಲೆ ನಿಮ್ಮದು ಏನಿದೆ, ನಿಮ್ಮ ಟ್ಯಾಕ್ಸ್ ಏನಿದೆ ಕಳ್ಸ್ಕೊಳೋದು ನಿಂತೋದ ಮೇಲೆ ಏನಾಗುತ್ತೆ, ನೀವು ಹೋಗಿ ತೆರವುಗೊಳಿಸ್ಬೇಕು. ಇದು ನಿಂತೋಗಿ 1.5 ವರ್ಷ ಆಗಿದೆ ಅಲ್ವಾ ಸರ್? ತೆರಿಗೆ ಕಟ್ಸ್ಕೊಂಡು 1.5 ವರ್ಷ ಆಗಿದೆ. 1.5 ವರ್ಷದಿಂದ ನಿಮ್ಮ ಜಾಗದಲ್ಲಿ ಎಷ್ಟು ಜನಗಳು ಎದ್ದೋಗಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಈಗ ನಿಮ್ಮ ಗನ್ಮುಖ ನೀವು ಸೀಟಿಗೆ ಬಂದ ಮೇಲೆ ನಿಮ್ಗೆ ಗೊತ್ತಾಯ್ತು. ಗೊತ್ತಾದ ಮೇಲೆ ತೆರವುಗೊಳಿಸ್ಬೇಕು. ಯಾವುದೋ PW ಡಿಪಾರ್ಟ್ಮೆಂಟ್ ಬರುತ್ತೆ, ಅವ್ರು ತೆರವುಗೊಳಿಸ್ತಾರೆ, ನಮ್ಗೆ ಯಾಕೆ ಬಂತು ಅನ್ನೋದಕ್ಕಿಂತ ಆ ದಿನ ನೀವು ತೆರಿಗೆ ಕಟ್ಸ್ಕೊಂತೀರ ಇದ್ದಿದ್ರೆ ನಿಮಗೆ ಸಂಬಂಧ ಇಲ್ಲ, ನಿಮ್ಮನ್ನ ನಾವು ಕೇಳೋಕೆ ಆಗೋದಿಲ್ಲ ಸರ್, ಸಾರಿ ಸರ್ ಅಂತ ಎದ್ದೋಗ್ಬೋದಾಯ್ತು. ಒಂದು ಸೆಕೆಂಡ್ ಒನ್ನು, ಆ ಬಾತ್ರೂಮ್ ಹಿಂಭಾಗದಲ್ಲಿ ಫುಟ್ಪಾತ್ ಜಾಗದಲ್ಲಿ ಬಾತ್ರೂಮ್ ಕಟ್ಟಿರೋದೇ ಅಕ್ರಮವಾಗಿ ಆಯ್ತು. ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕಟ್ಟಿದ್ದಾರೆ, ತುಂಬಾ ಸಂತೋಷ. ಅದರಲ್ಲೂ ಲೂಟಿ 2 ರೂಪಾಯಿ, ರೀಸರ್ಸ್ಗೆ 2 ರೂಪಾಯಿ ಲೂಟಿ ಹೊಡಿತಾ ಇದ್ದೀರಾ, ನೀವಂತೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ. ಒಂದು ಸೆಕೆಂಡ್ ಬಿಟ್ಬಿಡಿ. ಆ ಬಾತ್ರೂಮ್ ಹಿಂಭಾಗದಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಬೋರ್ಡ್ ಹಾಕೊಂಡಿದ್ದಾರೆ, ಯಾವುದೇ ಪರವಾನಿಗೆ ಇಲ್ಲ, ಇನ್ನೊಂದಿಲ್ಲ, ನಿಮ್ಮ ಕಡೆಯಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಕೊಡೋಕ್ಕೂ ನಿಮಗೆ ಬರೋದಿಲ್ಲ. ಹೈಕೋರ್ಟ್ ಸುತ್ತೋಲೆ ಏನು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ನೀವು ಕೊಡೋಕೆ ಬರೋದೇ ಇಲ್ಲ. ಆದ್ರೂ ತಿಂಗಳಾನ್ಗಟ್ಟೆಯಿಂದ ನಮ್ಮ ಅರ್ಜಿಗಳನ್ನೂ ನೀವು ಚೇರ್ ಕೆಳಗಡೆ ಹಾಕೊಂಡು ಕೂತ್ಕೊಂಡಿದ್ದೀರಾ. ಯಾರು ನಿಮ್ಮ ಪುರಸಭೆ ಆಗಿರುವಂತ ಪ್ರಾಜೆಕ್ಟ್ ಡೈರೆಕ್ಟರ್ ಹೇಳಿದ್ದಾರೆ, ನನಗೆ 2 ಡೇಸ್ ಈ 4-5 ಡೇಸ್ ಬಿಟ್ಬಿಟ್ಟು 27ನೇ ತಾರೀಕಿಗೆ ಅದೇ ಕಾರಣ ನಾನು ಈ ಸೋಮವಾರ ನಾನು ಅದೇ ಕಾರಣ ತೆಗಿಸಿಲ್ಲ ಅಂದ್ರೆ ನಾನೇ ಇದಕ್ಕೆ ಹೊಣೆ ಅಂತ ಹೇಳಿದ್ರಿ. ಇವತ್ತಿನವರೆಗೂ ತೆರವುಗೊಳಿಸಿಲ್ಲ. ನೀವು ಕಂಪ್ಲೇಂಟ್ ಆಗಿ FIR ಆಗಿದ್ದಾರೆ. ತಮ್ಮ ಹತ್ರ ಹೇಳ್ತೀನಿ ಸರ್, ತಾವು ಬಂದು ಅವತ್ತು ತಮ್ಮ ಅಸೋಸಿಯೇಷನ್ ಅವರು ಬಂದಿದ್ರು, ಅವತ್ತು ರಿಪೇರ್ ಮಾಡುವಾಗ ನಾನು ಅದಕ್ಕೆ ಹೋಗಿ ಅವ್ರಿಗೆ ಸ್ಟಾಪ್ ಮಾಡಿದೆ. ಆಮೇಲೆ ತಿರ್ಗಾ FIR ಆಗಿದೆ. ಅದು FIR ಅಲ್ಲಿ ಅದೇನು ಅದು ತೀರ್ಮಾನ ಮಾಡ್ಕೊಂಡು ಈಗ ಸರ್ ಒಂಚೂರು ಸರ್, ಈಗ ಏನು ನಮ್ಗೆ PWD ಅವರು ಒಂದು ಡೇಟ್ ಕೊಡ್ತಾರೋ ಮುಗಿಸಿ ಸರ್. ಹೇಳಿ. ಅದು FIR ಮಾಡಿಸಿದೀವಿ. ಈಗ ಅದು FIR ಆಗಿದೆ. ಈಗ ಅದು ತೆಗಿಸ್ತೀವಿ ಸರ್. ಅದು ಏನಂದ್ರೆ ಅದು ಅನಧಿಕೃತವಾಗಿರೋದೆ, ಅನಧಿಕೃತ ಆಗಿರೋದಕ್ಕೆ ನಾವು ಎಷ್ಟಿದೆ. ಈಗ ವರ್ಷಾನುಗಟ್ಲೆ ದುಡ್ಕೊಂಡು ಈಗ ವರ್ಷಾನುಗಟ್ಲೆ ಯಾರೋ ದಾರಿಯಲ್ಲಿ ಹೋಗೋ ದಾಸಪ್ಪ, ನೀವು 1 ರೂಪಾಯಿ ತೆರಿಗೆ ಕಟ್ಟಿಲ್ಲ ನಮ್ಮ ಮನೆಗಳಲ್ಲಿ ಅಂದ್ರೆ ಒಂದಕ್ಕೆ ದಂಡ ಹಾಕಕ್ ಬರ್ತೀರಾ ಅಲ್ವಾ ಸರ್? ನಮ್ಮ ತೆರಿಗೆ ಕಟ್ಟಕ್ ಬಂದಿಲ್ಲ ಅಂದ್ರೆ ದಂಡ ಹಾಕಕ್ ಬರ್ತೀರಾ. ಇಲ್ಲಿ ಫುಟ್ಪಾತ್ ಅಲ್ಲಿ ನಮ್ಮ ಜಾಗಗಳಲ್ಲಿ, ಸಾರ್ವಜನಿಕರ ಜಾಗಗಳಲ್ಲಿ ಅಲ್ಲಿ ಯಾವನೊಬ್ಬ 3ನೇ ವ್ಯಕ್ತಿ ತಿಂತಾ ಇದಾರೆ, ಅದಕ್ಕೆ ಒಂದು 20 ಜನ ಇವ್ರನ್ನ ಕರ್ಕೊಂಡು ಏನೋ ಪ್ರದರ್ಶನ ಮಾಡ್ತಾ ಇದಾರೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಕಣ್ಮುಚ್ಕೊಂಡು ಕೂರ್ತೀರಾ. ಅದನ್ನ ಬಿಡಿಸೋದಕ್ಕೆ ಯಾರೋ ಪ್ರೆಷರ್ ಬಂತು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕಾದ್ರೆ ಇದೆ ಸರ್. ಆದ್ರೆ ನೀವು ಈ ಸೀಟ್ಗೆ ನಾನ್ ಫಿಟ್ ಅಂತ ನಾನು ಹೇಳಬಲ್ಲೆ. ಯಾಕೆ ಹೇಳಬಲ್ಲೆ ಅಂದ್ರೆ ಇಷ್ಟು ಹೊತ್ತಿಗೆ ನಿಮ್ಮ ಯಾರು PD ಅಧಿಕಾರಿ ಆಗಿರ್ಬೋದು, ನೀವು ಆಗಿರ್ಬೋದು, PD ಬೇಕಾಗಿರ್ಲಿಲ್ಲ, ನಿಮ್ಮ ಸುಲ್ಪಾತಿನಲ್ಲಿ ಕಿತ್ತಾಕ್ಬೇಕಾಗಿತ್ತು, ಕಿತ್ತಾಕಿಲ್ಲ ಅಂದಾಗ ಇದರಲ್ಲಿ ಯಾರಿದ್ದಾರೆ ಈ ಬೋರ್ಡ್ಗಳಲ್ಲಿ ಒಳಸೆನ್ಸ್ ಅಲ್ಲಿ ಯಾರ್ಯಾರಿದ್ದಾರೆ? ಒಂದು ಸೆಕೆಂಡ್ ಒಂದು ನೀವು ಹೇಳ್ತಾ ಇದ್ದೀರಾ PW ಡಿಪಾರ್ಟ್ಮೆಂಟ್ ಬರುತ್ತೆ, ಅವ್ರ ಜೊತೆಲಿ ಕೂಡ ಜರಿ ನಾವು ಕಿತ್ತಾಕ್ತೀರಿ ಅಂತ. ನೀವು ಖುಷಿ, ನನಗೆ ತುಂಬಾ ಖುಷಿ ಪಡ್ತೀನಿ. ಏನ್ರಿಂದ ನೀವು ಕಿಳ್ಬೇಕಾಗಿರೋದು ಅವ್ರ ಜೊತೆಯಲ್ಲಿ ದೊಡ್ಡ ಬೋರ್ಡ್ಗಳು ಅವ್ರು ಕಿತ್ಕೊಂಡು ಹೋಗ್ತಾರೆ. ಫುಟ್ಬಾಲ್ ಇರೋ ರೋಡ್ಗಳನ್ನ ಯಾವ್ದೋ ಅವರು ಮುಟ್ತಾ ಇಲ್ಲ. ಅರ್ಥ ಆಯ್ತಾ ಸರ್? ನಾವು ಕೇಳ್ತಾ ಇರೋದು ದೊಡ್ಡ ಬೋರ್ಡ್ಗಳನ್ನ ದಯವಿಟ್ಟು ಅವ್ರ ಜೊತೆನೆ ಕಿಳಿ. ಅದಕ್ಕೆ ಒಂದು ಕ್ರೈನ್ ಬೇಕು, ಅದಕ್ಕೆ ಕಟಿಂಗ್ ಮಿಷಿನ್ ಬೇಕು, ಅದಕ್ಕಾಗಂತ ಸಾಮರ್ಥ್ಯಗಳು ಬೇಕು. ಹಂಗಾಗಿ ಅವ್ರ ಜೊತೆಯಲ್ಲೇ ನೀವು ಕಿಳಿ ಸಂತೋಷ.
ನಾವು ಅದನ್ನ ಕೇಳಕ್ ಬಂದಿಲ್ಲ. ಇಲ್ಲಿ ಬಂದಿರೋ ಸಾರ್ವಜನಿಕರು ಮತ್ತು ನಮ್ಮ KRS ತಂಡ ಆಗಿರ್ಬೋದು ಎಲ್ಲರೂ ಸೇರಿ ಹೇಳ್ತಾ ಇದೀರಿ, ಅದನ್ನ ನಾವು ಕೇಳಕ್ ಬಂದಿಲ್ಲ. ನಾವು ಕೇಳಕ್ ಬಂದಿದ್ದು ಫುಟ್ಪಾತ್ ಅಲ್ಲಿ ಒಂದು ಹೆಜ್ಜೆಗೆ ಅಂದ್ರೆ ಒಂದ್ ಎರಡಡಿಗೆ ಒಂದೊಂದು ಉಳ್ಕೊಂಡು ಹೋಗಿದಾರಲ್ವಾ, ಅದರಿಂದ ಇರಿ ಸರ್, ಅದರಿಂದ ಏನಾಗ್ತಾ ಇದೆ ಜನಗಳಿಗೆ, ಅದಕ್ಕೆ ಸರ್ ಜನಗಳಿಗೆ ಏನಾಗ್ತಾ ಇದೆ ಅದರಿಂದ ರೋಡು ಡಿವೈಡ್ ದಾಟಕ್ ಹೋಗ್ತಾ ಇದಾರೆ. ಈ ಕಡೆ ಒಂದು ಕುದುರೆಗೆ ಲಾಡ ಕಟ್ಟಂಗಿದೆ, ಹಿಂಗಿರುತ್ತೆ, ಅರ್ಥ ಆಯ್ತಾ? ನಾವ್ ಹಿಂಗ್ ನಿಂತ್ಕೊಂತೀವಿ, ಗಾಡಿಗಳು ಕಾಣಿಸೋದಿಲ್ಲ. ಹಂಗಾಗಿ ಅಲ್ಲಿಂದ ಬಂದು ಜನಗಳನ್ನ ನೀವು ಸಿಂಪಲ್ ಆಗಿ ಇದೇ ನಮ್ಮ ಸೂರ್ಯ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟು ಏನಾಗಿದೆ ಕೇಸ್ಗಳು ಅಂತ ತಗೊಂಬಿಡಿ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಕೈಕಾಲು ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ನೀವೇ ಹೊಣೆ. ಅದಕ್ಕೆ ಅದೇ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಆಕ್ಸಿಡೆಂಟ್ ಆಗಿದೆಯೋ, ನೀವು ಇದಕ್ಕೆ ಹೊಣೆ ಆಗ್ತೀರಾ ಅಂತ ಗೊತ್ತಿಲ್ಲ. ಅಂದ್ರೆ ಈ ಚೇರ್ ಹೊಣೆ FIR ಮಾಡ್ಬೇಕಾದ್ರೆ ಈ ಚೇರ್ ಹೊಣೆ ಸರ್, ನೀವು ಅಂತಲ್ಲ. ನೀವ್ ಎಷ್ಟು ದಿನ ಆಯ್ತು ಬಂದ ಗೊತ್ತಿಲ್ಲ ಸೀಟ್ಗೆ. ಈ ಸೀಟಲ್ಲಿ ಯಾರು ಕುತ್ಕೊಂಡಿರ್ತಾರೆ ಅವರೇ ಹೊಣೆ. ಅರ್ಥ ನೀವಾಗಿರ್ಬೋದು, ನಾಳೆ ಬಂದ್ರೆ ಇನ್ನೊಬ್ರು ಕೂತ್ಕೊಂಡ್ರೆ ಅವ್ರಿಗೆ ಹೊಣೆ. ಹಾಗಾಗಿ ಆ FIRಗಳು ನಿಮ್ಮನ್ನೂ ಸೇರಿಸಿ ಹಾಕ್ಬೇಕಾಗಿತ್ತು, ನಿಮ್ಮನ್ನ ಮತ್ತು PW ಅಧಿಕಾರಿಗಳು ಇಬ್ಬರನ್ನು ಸೇರಿಸಿ ಮಾಡ್ಬೇಕಾಗಿತ್ತು. ಆಸಕ್ತಿರೋರಾಗಿರ್ಬೋದು, ಕೈಕಾಲು ಮುಟ್ಕೊಂಡಿರೋ ಅವ್ರ ಶಾಪಗಳು ನಿಮಗೇನಾಗಲ್ವಾ ಸರ್? ಅದೆಲ್ಲ ಒಳ್ಳೇದಾಗುತ್ತಾ? ಒಬ್ರಿಗೆ ಕಾಲು ಮುರಿದ ಒಂದು ಫ್ಯಾಮಿಲಿ ಹೋಯ್ತು ಸರ್. ಇವನೊಬ್ಬ ಬದುಕ್ತಾ ಇದ್ದಾನೆ, ಬೋರ್ಡ್ಗಳು ಹಾಕೊಂಡು ಒಬ್ಬ ಬದುಕ್ತಾ ಇದ್ದಾನೆ, ಒಬ್ಬನ ಸತ್ತ, ಅವೆಲ್ಲ ಒಬ್ಬ ಕಾಲು ಮುರಿದ. ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬರನ್ನ ನಂಬ್ಕೊಂಡು, ನಿಮ್ಮನ್ನ ಪಿಲ್ಲರ್ ಆಗಿ ನಂಬ್ಕೊಂಡು, ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು, ನಿಮ್ಮ ತಾಯಿ ತಂದೆ ಎಲ್ಲ ಇರ್ತಾರೆ ಸರ್. ಅದು ಪಬ್ಲಿಕ್ ಅಲ್ಲಿ ಇರೋರು ಅವರು ಹಂಗೆ, ಅವ್ರಿಗೂ ತಾಯಿ ತಂದೆ ಹೆಂಡತಿ ಮಕ್ಕಳು, ಅವ್ರೇನ್ ಬಿಕಾರಿಗಳೆಲ್ಲ ಸತ್ತವ್ರು. ಹಾಗಾಗಿ ನಿಮ್ಗೆ ನಾವು ಸೀಟಲ್ಲಿ ಕುಳಿಸಿರೋದು, ನಮಗೆ ಆದ್ಯತೆ ಕೊಟ್ಟು ನಮ್ಮನ್ನ ಕಾಪಾಡಿ. ನಮ್ಮನ್ನ ನೀವು ಕಾಪಾಡಬೇಕಾಗಿರೋದು, ನೀವು ಆದ್ಯತೆ ಕರ್ತವ್ಯ. ನೀವು ನಮ್ಮನ್ನ ಕಾಪಾಡಿ ಅಂತ ನಿಮ್ಮನ್ನ ನಾವು ಸೀಟಲ್ಲಿ ಕುಳಿಸಿದಿರಿ. ಅರ್ಥ ಆಯ್ತಾ ಸರ್? ಈ ಸೀಟಲ್ಲಿ ಕುಳಿಸಿರೋದು ನೀವೇ ಕೆಲಸ ಮಾಡೋದಿಲ್ಲ. ನಾನು ಯಾರಿಗೋ ನಾನು ಮನಿತೀನಿ, ಅವ್ರು ಏನಂತಾರೆ ನಾವು ಅದು ಮಾಡ್ತೀರಿ. ಈಗ ಹೇಳ್ತಾ ಇದ್ದೀರಾ, ಆ ದೊಡ್ಡ ಬೋರ್ಡ್ಗಳಿಗೂ ಚಿಕ್ಕ ಬೋರ್ಡ್ಗಳು ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು ಸ್ಮಾಲ್ ಬೋರ್ಡ್ಸ್, ನಿಮ್ಮ ವ್ಯಾಪ್ತಿ ಎಷ್ಟಿದೆಯೋ ಸ್ಮಾಲ್ ಬೋರ್ಡ್ ಕಿತ್ತಾಕಕ್ ಬನ್ನಿ. ಈಗ ಆಗೋಗಿದೆ ಅಲ್ಲ, ಸ್ಮಾಲ್ ಬೋರ್ಡ್ ಸರ್. ಈಗ ನಮ್ಗೆ ನಮ್ಮ ಇಲ್ಲಿಂದ ಇದು ಕೌನ್ಸಿಲ್ ರೆಸೊಲ್ಯೂಷನ್ ಮಾಡಿ 2021 ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈ ಸೀಟಲ್ಲಿ ಯಾರಿದಾರೋ ಅವ್ರು ಕೊಟ್ಟಿದ್ದಾರೆ ಸರ್. ಈಗ ಅವರು ಮತ್ತೆ ರಿನ್ಯೂವಲ್ ಕೇಳ್ತಾ ಇದ್ದಾರೆ. ನಾವು ಅಲ್ಲ ಸರ್, ಅದಕ್ಕೆ ಪ್ರೊಸೀಜರ್ ಇದೆ ಸರ್. ನಾವು ಈಗ ಕೌನ್ಸಿಲ್ ಬಾಡಿಲಿ ಇರ್ಬೇಕು, ಆಮೇಲೆ ಅದೆಲ್ಲ ಇದು ಮಾಡ್ಬೇಕಾಗ್ತದೆ. ನಾನು ಕ್ಲಿಯರ್ ಕೊಡ್ಬೇಡಿ. 21ಕ್ಕೆ ಮುಗೀತು ಅಂತ ನೀವ್ ಹೇಳಿದ್ದೀರಾ, ನಿಮ್ ಬಾಯಿ ಮುಖಾಂತರ ಹೇಳಿದ್ರ. 22 ಸರ್, 22ಕ್ಕೆ ಮುಗೀತು ಸರ್. ಈಗ 23 ಸರ್. ಹೌದು, 22ಕ್ಕೆ ಇರ್ಲಿ, 22ಕ್ಕೆ ಡಿಸೆಂಬರ್ ಮುಗೀತು. ಒಂದ್ ಮಾತು ಕೇಳ್ಕೊಂಡ, ಡಿಸೆಂಬರ್ ಮುಗಿದ್ಮೇಲೆ 23 ಜನವರಿಗೆ ನೀವು ಕಿತ್ತಾಕ್ಬೇಕಾಗಿತ್ತು. ನಿಮ್ಮ ಕೆಲಸ ಕಿತ್ತಾಕ್ಬೇಕಾಗಿತ್ತು ಅಲ್ವನ್ನಪ್ಪ. 24 ಫಸ್ಟ್ ಜನವರಿ ಕಿತ್ತಾಕ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವು 24ರಿಂದ ಇವತ್ತಿಗೆ 1.5 ವರ್ಷ 2 ವರ್ಷ 2 ವರ್ಷಕ್ಕೂ ಅವ್ರ ಹತ್ರ ಯಾವುದೇ ತೆರಿಗೆ ಕಳಿಸಿದೆ ಅವ್ರನ್ನ ದುಡಿಯಕ್ ಬಿಟ್ಟಿದ್ದೀರಂದ್ರೆ ಇದ್ರಲ್ಲಿ ನೀವು ಈ ಚೇರಲ್ಲಿ ಇರೋರು ಪಾಲುದಾರರ ಅಲ್ವಾ? ನಮ್ಮ ಕ್ವಶನ್. ಯಾಕೆ ಪ್ರತಿಯೊಬ್ಬರಿಗೂ ಅದು ಬರುತ್ತಾ ಇಲ್ವಾ? ಬಂದೇ ಬರುತ್ತೆ. ಇದೊಂದು ಅನುಮಾನ ಅಲ್ವಾ ಸರ್? ಇದೊಂದು ಅನುಮಾನ ಬಂದೇ ಬರುತ್ತೆ. ಒಂದು ಇಷ್ಟೂ ದಿನ ಬಿಟ್ಕೊಡೋದಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ, ಒಪ್ಕೊಣ. ನನ್ನ ಕೈಯಲ್ಲಿ ನನ್ನ ಪ್ರಜರಿಗೆ ತಿಳ್ಕೊಳಕ್ ಆಗ್ತಾ ಇಲ್ಲ, ಇಲ್ಲಿ ನನ್ನ ಪ್ರಜರಿಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಆಯ್ತು, ನಾನು ನೀವೇನ್ ಮಾಡ್ಬೇಕಾಗಿತ್ತು? ಮೇಲಧಿಕಾರಿಗಳು ಬರಿಬೇಕಾಗಿತ್ತು. ಏನಂತ, ಈ ಬೋರ್ಡ್ಗಳು ಈ ತರ ಇದೆ, ಇದಕ್ಕೆ ಯಾವುದೇ ತೆರಿಗೆ ಇಲ್ಲ, ಅಕ್ರಮವಾಗಿ ದುಡ್ಕೊಂಡು ತಿಂತಾ ಇದ್ದಾರೆ, ಹಾಗಾಗಿ ಇದನ್ನ ತೆರವುಗೊಳಿಸಬೇಕು ಅಂತ ನೀವು PD ಗೆ ಮತ್ತು AC ಗೋ ಯಾರಿಗೋ ಬರಿಬೇಕಾದ್ರೆ ನಿಮ್ಮ ಕರ್ತವ್ಯ. ಇದನ್ನ ಇವತ್ತಿನವ್ರಿಗೆ ಎಷ್ಟು ಪತ್ರ ಬರ್ದಿದ್ರೆ ತೋರಿಸಿ. ನೀವಾಗ್ಲಿ ನಿಮ್ಮ ಹಿಂದಿನ ಅಧಿಕಾರಿ ಆಗಿರ್ಲಿ ತೋರಿಸಿ, ಇಂತ ಬರ್ದಿದ್ದೀರಿ, ನಾವು ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾವು ಕೇಳಿದ್ದೀರಿ, ಹಾಗಾಗಿ ನೋಡಿ ಅಂತ ಹೇಳಿ ಸರ್. ನೋಡಿ ಸರ್, ಇದ್ರ ಬಗ್ಗೆ ನಾನು PD ಸಾಹೇಬ್ಗೂ ಮತ್ತೆ ವಿಚಾರ ತಿಳಿಸಿದ್ದೀನಿ ಸರ್. ಈಗ ಮತ್ತೆ AC ಸಾಹೇಬ್ಗೂ ಈ ತರ ತಿಳಿಸಿದ್ದೀನಿ. AC ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರಿ. ಮತ್ತು PD ಅವರು ಮಾತಾಡ್ತಾ ಇದ್ದಾರೆ. ಈಗ ಫೋನ್ ಮಾಡಿ ಅಲ್ಲ ಒಂದ್ ನಿಮಿಷ, ನೀವು AC ಮಾಡಿದ್ರಾ? ತಗೊಳ್ಳಿ ಸರ್, ಒಂದ್ ನಿಮಿಷ ಇದೆ ಲೈನ್ ಅಲ್ಲಿ ತಗೊಳ್ಳಿ ಸರ್. AC ತಗೊಳ್ಳಿ ಸರ್, ಲೈನ್ ತಗೊಳ್ಳಿ ಸರ್. AC ಅನೇಕ ಜೋಡ್ತಾ ಇದ್ದೀನಪ್ಪ. ಈಗ ಮಾತಾಡಿದೀನಿ ಸರ್, ಅವರು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಈಗ ಏನು ನಮಗೆ PWD ಲೆಟರ್ ಬಂದಿದೆಯೋ ಅವರು ಎಲ್ಲ ಸೇರಿ ಜಂಟಿ ರಿಮೂವ್ ಮಾಡ್ತೀವಿ. ಅಲ್ಲ ಜಂಟಿ ಅಲ್ಲ ಸರ್, ನಮಗ್ ಬೇಕಾಗಿರೋ ಕುಟುಂಬ ಕೇಳ್ತಾರೆ ಸರ್. ಈಗ ನೀವು ಜಂಟಿ ಕಾಲೇಜಿಗೆ ಮಹೇಶ್ ಹೇಳಿದ್ದಾರೆ ನಿಮಗೆ ದೊಡ್ಡದು ಕಮಾನ್ ಬೋಲ್ಟ್ ತೆಗೆಸೋದಕ್ಕೆ ಕ್ರೈನ್ ಬೇಕು, ಕಟಿಂಗ್ ಮಿಷಿನ್ ಬೇಕು ಅಂತ. ಬಟ್ ಈ ಸಣ್ಣದು ತೆಗೆಸೋದಕ್ಕೆ ಯಾವುದೇ ಕಾರಣಕ್ಕೂ ಕ್ರೈನ್ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ನಾವು ಈಗಾಗಲೇ ಒಂದಷ್ಟು ತೊಳ್ಳಿ ಅದನ್ನ ಪ್ರಯೋಗ ಮಾಡಿ ತೋರಿಸಿದ್ದೀವಿ. ಒಂದು ಈಗ ಈ 2 ವರ್ಷದ ಟೆಂಡರ್ ಮುಗೀತಲ್ಲ, ಅದಾದ್ಮೇಲೆ ಅವರೇನು ಕೋರ್ಟ್ಗೆ ಏನಾದ್ರು ಹೋಗಿ ಸ್ಟೇ ತಂದಿದ್ದೀರಾ? ಯಾವುದೂ ಇಲ್ಲ.
ಇಲೀಗಲ್ ಆಗಿ 2 ವರ್ಷದಿಂದ ನಡೀತಾ ಇದೆ. ಇದುವರೆಗೂ ಅಲ್ಲಿ ಬ್ಯಾನರ್ ಹಾಕೋದು ಅದೇನು ಕಂಬಿಗಳಿತ್ತು ಅದು ರಿಮೂವ್ ಮಾಡಿಬಿಟ್ಟಿದ್ರು ಆಗಿರೋದು. ಆ ನಂತರ ಅದೇನೋ ಮಾಡ್ಬೋದಾಗಿತ್ತು. ನೀವು ಆ ಕೆಲಸನೂ ಮಾಡಿಲ್ಲ. ಯಾಕೆ ಬ್ಯಾನರ್ ಈಗ ನಾವು ಸ್ಥಳೀಯವಾಗಿ ಯಾವ್ದಾದ್ರು ಬ್ಯಾನರ್ ಹಾಕದೆ ಎಷ್ಟು ದಿನ ಬಿಡ್ತೀರಾ ಬ್ಯಾನರ್ನ? 3 ದಿವಸ ಎಷ್ಟು ದಿನ ಬಿಡ್ತೀರಾ? ನಾವು ಇವಾಗ ಯಾರೋ ಸ್ಥಳೀಯವಾಗಿ ಅದೊಂದು ಬ್ಯಾನರ್ ಹಾಕು ಸತ್ತಿರೋದು ಬದುಕಿರೋದು ಇನ್ನೊಂದು ಮತ್ತೊಂದು ಯಾವ್ದು ಹಾಕಿದ್ರೆ ನೀವು ಎಷ್ಟು ದಿನ ಬಿಡ್ತೀರಾ? 2-3 ದಿನಕ್ಕೆ ಅದನ್ನ ಕೊಯ್ದಾಕುವಂಥವ್ರು ನಿಮ್ ಕಣ್ಣು ಮುಂದಿನ ರಾಜರೋಷವಾಗಿ ಇದೆಯಲ್ಲ. 2 ವರ್ಷದಿಂದ ಏನೋ ಇದಾಗಿಲ್ವಾ? ಕೋರ್ಟಿಗೂ ಹೋಗಿ ಎಷ್ಟೇ ತಂದಿಲ್ಲ. ಈಗ ಸರ್ಜಾಪುರ ಭಾಗದ ಏನೋ ಹೋಗಿದ್ರು, ಈಗ ಆಗಿದೆ, ತೆಗಿತಾ ಇದ್ದೀರಾ. ಈಗ ಅವರು ಹಾಕಬೇಕಾದ 10 ಕ್ರೈನ್ಗಳನ್ನು ಬಳಸ್ಕೊಂಡು ರಾತ್ರಿ ಹಾಕಿದ್ರು. ಈಗ ಎಲ್ಲ ಸ್ಟೇಷನ್ಗೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು. ಇದುವರೆಗೂ ಅವ್ರ ಮೇಲೆ ಎಫ್ಐಆರ್ ಮಾಡಿಲ್ಲ. ಆ ರಾತ್ರಿ ಹೊತ್ತು ಅವ್ರು ಹಾಕೋದನ್ನ ನಿಲ್ಸಕ್ಕಂತೂ ಆಗೇ ಇಲ್ಲ. ಈಗ ತೆಗಿಬೇಕಾದ್ರೆ PWD ಅವರು ಒಂದು ವೆಹಿಕಲ್ ಮಾಡ್ಕೊಂಡು ತೆಗಿತಾ ಇದ್ದಾರೆ ಕಟಿಂಗ್ ಮಾಡೋದನ್ನ. ಈಗ 200 ಚಿಲ್ಲರೆ ಎಷ್ಟೋ ಇದಾವೆ. ನಾವು ಟೋಟಲ್ ಲೆಕ್ಕ ಹಾಕಿ ಅವ್ರು ಕೊಟ್ಟಿರೋದ್ರಲ್ಲಿ ಇರುವಂತ ಆನೇಕಲ್ ತಾಲೂಕು ಭಾಗದಲ್ಲಿ ಆ 200 ದಿನಕ್ಕೆ 2ರಿಂದ 3 ತೆಗಿತಾ ಇದ್ದಾರೆ ಅಷ್ಟೇ. ನೀವು ವರ್ಷಾನುಗಟ್ಟಲೆ ತೆಗಿಬೇಕಾ ಇದನ್ನ? ನಿಮ್ಮ ಉದ್ದೇಶ ಏನು? ಅಲ್ಲಿವರೆಗೂ ಇವನು ಬ್ಯಾನರ್ಗಳೆಲ್ಲ ಹಾಕೊಂಡು ದುಡ್ಡು ಮಾಡ್ತಾನೆ ಇರ್ಲಿ ಅಂತನಾ? ಈಗ ನಾವು ಸಾರ್ವಜನಿಕರು ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ, ನಡೀರಿ ತೊಳ್ ಬಿಸಾಕೋಣ. ಏನಕ್ಕಾಗ್ತಾನೆ? ಆಮೇಲೆ ಇನ್ಮೇಲೆ ಎಫ್ಐಆರ್ ಹಾಕಕ್ಕಾಗ್ತದೆ ಈಗ ಅವರು? ಸರ್ ಈಗ ನಾವು ಕಾನೂನು ಪ್ರಕಾರ ಹೌದು, ನಿಮ್ ಕಾನೂನು ಇದೆಯಲ್ಲ. ನಿಮ್ಗೆ ಹೇಳ್ತಾರೆ ಕಾನೂನು ಪ್ರಕಾರ ಒಂದು ವರ್ಷದಿಂದ ಮುತ್ತುಕೇಶವ ಆಗಿರ್ಬೋದು, ನಾನು ಅರ್ಜಿ ಕೊಟ್ಟಿದ್ದೀನಿ. ತಮ್ಮ ಹೋರಾಟದ ನಾವು ಅಷ್ಟು ಅರ್ಜಿಗಳು ಕೊಟ್ಟಿದೀವಿ. ಯಾಕೆ ಕೊಟ್ಟಿವಿ ನಿಮ್ಗೆ ಅರ್ಜಿಗಳಾದ್ರೆ? ಲಾಸ್ಟ್ ಟೈಮ್ ಸರ್ ಈಗ 23ನೇ ತಾರೀಕು ಸರ್ ನಿಮಗೆ ತೆಗಿಯೋದಕ್ಕೆ ನಾವು ಇಲ್ಲಿ ಯಾಕೆ ಲೆಟರ್ ಕೊಟ್ಟಿದ್ದೀವಿ ಹೇಳಿ ಸರ್? ಅಲ್ಲ PWD ಇಂದ ನಮ್ಗೆ 23ನೇ ತಾರೀಕು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿ 9 ಗಂಟೆಗೆ ನಮ್ಗೆ ಲೆಟರ್ ಬರ್ತಿದ್ರು. ಅವತ್ತು ಬರಕ್ ಆಗ್ಲಿಲ್ಲ ಅವ್ರು 23ನೇ ತಾರೀಕು. ಈಗ ನಾನು ನೆಕ್ಸ್ಟ್ ಮಾತಾಡಿ ಅವ್ರ ಡೇಟ್ ತಗೊಂಡು ನಾನು ಸಿಂಪಲ್ ಆಗಿ ಇದಕ್ಕೆ ಒಂದು ಅವಕಾಶ ಕೊಡ್ತೀವಿ. ನಾವು 1 ವರ್ಷದಿಂದ ಇಷ್ಟು ನಿಮ್ಗೆ ಅದನ್ನ ತೆಗಿಸ್ಬೇಕು ಅಂತ ಸರ್ ನಾವು ನಿಮ್ಗೆ ಯಾಕೆ ಲೆಟರ್ ಬರ್ದಿದ್ವಿ ಹೇಳಿ? ಅಲ್ಲಿ ಆಕ್ಸಿಡೆಂಟ್ಗಳು ಆಗ್ತದವೆ, ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ ಬಿಟ್ಟು ನೀವು ಜನಸಾಮಾನ್ಯರಿಗೆ ಪರವಾಗಿ ನೀವು ಕೆಲಸ ಮಾಡ್ಬೇಕು ಅನ್ನೋದು ಅದು ಇಚ್ಛಾಶಕ್ತಿ ಇದ್ದಿದ್ರೆ ನೀವು ಯಾವಾಗ ಮಾಡ್ಬೋದಾಗಿತ್ತು. ನಾವು ಅದ್ರಲ್ಲಿ ಮೆನ್ಷನ್ ಮಾಡಿದೀವಿ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ, ಈ ಕೂಡಲೇ ತೆರವುಗೊಳಿಸಿ ಅಂತ. ನಾವು ನಿಮ್ಗೆ ಎಲ್ಲೂ ಬೇರೆ ರೀತಿಲಿ ಎಲ್ಲೂ ಬರ್ದಿಲ್ಲ. ಸಾಮಾನ್ಯ ಜನರು ತೊಂದರೆ ಆಗ್ತಾರೆ ಸ್ಥಳೀಯವಾಗಿ. ಈಗ ನಮಗೂ 2-3 ಸಲ ಅನುಭವ ಆಗಿದೆ. ರಸ್ತೆ ದಾಟಬೇಕಾದ್ರೆ 2 ಅಡಿ ಏನು ಫುಟ್ಪಾತ್ ಇದೆಯೋ 2 ಅಡಿ ಸರಿಯಾಗಿ ಅಡ್ಡ ಇದೆ. ಪಕ್ಕದಲ್ಲಿ ಬಸ್ ಬಂದ್ರು ಕಾಣಿಸೋದಿಲ್ಲ. 1 ಹೆಜ್ಜೆ ಕೆಳಗೆ ಮಾಡೋಕೆ ಮೇಲೆ ತಕ್ಕಾಗಲ್ಲ. ಮತ್ತೆ ಅದು ನಮ್ಮ ಪುಣ್ಯಕ್ಕೆ ಏನಾಗ್ತದೆ ಅಂದ್ರೆ ಅವ್ರು 1 ಅಡಿ 2 ಅಡಿ ಗ್ಯಾಪ್ ಅಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ ಬಚಾವ್ ಆಗ್ತಾ ಇದೀವಿ ಕೆಲವು ಕಡೆ. ಅದು ಯಾಕಂದ್ರೆ ಈ ಸಮಸ್ಯೆ ಇರ್ಬೇಕಾದ್ರೆ ನಮಗಿಂತಲೂ ಮುಂಚೆ ನೀವು, ಯಾಕಂದ್ರೆ ನಮಗಿಂತಲೂ ಮೇಲಧಿಕಾರಿಗಳಾಗಿ ಅದನ್ನ ತಿಳ್ಕೊಂಡು ನೀವು ಅದನ್ನ ತೆರವುಗೊಳಿಸೋ ಕೆಲಸ ನೀವು ಮುಂದೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಸಲನೂ ಎಲ್ಲರೂ ಸಾರ್ವಜನಿಕರು ಬಂದು ನಿಮ್ಮ ಮೇಲೆ ದಾಳಿ ಮಾಡಿ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಿಸ್ಬೇಕ ನಾವು? ಹಂಗಾದ್ರೆ ನಿಮ್ಗೆ ಇಚ್ಛಾಶಕ್ತಿ ಅನ್ನೋದು ಇಲ್ವಾ? ಹಂಗಾದ್ರೆ ಬರೀ ನೀವು ಏನೋ ತೆರಿಗೆ ಖಾತೆಗಳು ಬರೀ ಇದ್ರಲ್ಲಿ ಈಗ ಸರ್ 1 ನಿಮಿಷ ಇಲ್ಲ ಸರ್, ಇವರು ಅಧಿಕಾರಿ ಮಾತಾಡಿ ಸರ್. ನಮಸ್ತೆ ಸರ್. ಸರ್ ನಾನು ಚಿಕ್ಕ ಸರ್. ಹಲೋ ಸರ್. ಸರ್ ಅದೇ ಸರ್, ಅದೇ ಈಗ ಇದ್ರದ್ದು ಸರ್, ಅದು ಬೆಳಿಗ್ಗೆ ತಮಗೆ ಮಾತಾಡಿದ್ನಲ್ಲ ಸರ್. ಹಲೋ ಅದೇ ಸರ್ ತಮಗೆ ಮಾತಾಡಿದೆ. ಅದೇ ಈಗ PWD ಲೆಟರ್ ಕೊಟ್ಟಿದ್ರು 23 ತಮಗೆಲ್ಲ ಡೀಟೇಲ್ಸ್ ಹೇಳಿದ್ರು ಸರ್ ಬೆಳಿಗ್ಗೆ. ಅದಕ್ಕೆ PWD ಅವರು ಯಾವ ಡೇಟ್ ಕೊಡ್ತಾರೋ ಆ ಡೇಟಲ್ಲಿ ಎಲ್ಲ ರಿಮೂವ್ ಮಾಡ್ತೀವಿ ಸರ್. ಇನ್ನೊಂದು ವರ್ಷಕ್ಕೆ ಡೇಟ್ ಕೊಡ್ತಾರೆ, ಪರವಾಗಿಲ್ವಾ? ಹಾಗಾದ್ರೆ ನಾವು PWD ಹತ್ರನೂ ಮಾತಾಡಿದ್ವಿ. ನಿಮ್ ಕಚೇರಿ ಮುಂದೆ ಕುತ್ಕೊಂತೀವಿ ಸರ್. AC ಬರೋರ್ಗೆ ಎದ್ದೇಳಲ್ಲ. ಈಗ ಬೀಗ ಹಾಕೊಂಡು ನಮಗೂ ಒಂದು ಅವಕಾಶ ಕೊಡಿ. ಇಲ್ಲ ಆಗಲ್ಲ ಸರ್, ನಾವಿಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ರಸ್ತೆ ದಾಟೋದಕ್ಕೆ ಆಗ್ತಾ ಇದೆ ಅಂತ. ನೀವು ದೊಡ್ಡ ಕಮಾನುಗಳು ಬೇಕಾದ್ರೆ ಕ್ರೈನ್ ತಗೊಬಂದು ತೆರವುಗೊಳಿಸಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳ ಬಗ್ಗೆ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ಈ ದೊಡ್ಡ ಕಮಾನುಗಳನ್ನ ನೀವು ತಿಳಿಸಿ. ಹಲೋ ಓಕೆ ಸರ್. ಬೇರೆ ಕಾಲ ನಾವು ನಿಮ್ಗೆ ಕೇಳ್ತಾ ಇರೋದು, ನೀವು PWD ಜೊತೆ ಸೇರ್ಕೊಂಡು ಈಗ ನಾನು ಯಾಕಂದ್ರೆ ಅವರು ಟ್ರೈನ್ ಎಲ್ಲ ಬರ್ತದೆ ದೊಡ್ಡ ಈಗ ನಾವು ಸಿಂಪಲ್ ನಾನು ಅದೇ ಮಾಡ್ಬೇಕಲ್ಲ. ನಮಗೆ ಒಂದು ಚಿಕ್ ಬೋರ್ಡು ಯಾವ್ಯಾವ ಅನಧಿಕೃತ ಇದೆಯಲ್ಲೋ ಎಲ್ಲ ಒಂದ್ ದಿವಸ ನಾವು ಡೇಟ್ ನೀವು ಕಿಲೋದ್ರಲ್ಲೇ ಇದ್ದೀರಾ. ಮಾಡಕ್ಕಾಗಿಲ್ಲ. ಒಂದು ಪ್ರತಿ ಒಂದು ಅವಕಾಶ ಕೊಡಿ ಸರ್. ಅವಕಾಶಗಳು 100 ದೊಡ್ಡದು ತೆಗಿಬೇಕಲ್ಲ ಸರ್. ದೊಡ್ಡದು ತೆಗಿಬೇಕಲ್ಲ.
ಅವತ್ತಿಗೆ ಇವತ್ತು ಚಿಕ್ಕದಕ್ಕೆ ಸಕಾರ ಕೊಡಿ. ನಂಬರ್ಗಳು ಕೇಳ್ತಾ ಇದಾರೆ, ನಾವು ಸಾರ್ವಜನಿಕರು ಕೇಳ್ತಾ ಇದ್ದೀರಿ, ಹಾಗೂ ನಮ್ KRS ಕೇಳ್ತಾ ಇದೆ. ನಂಬರ್ಗಳಿಗೆನ ಇಲ್ಲ ನಮ್ಮ ಸಾರ್ವಜನಿಕರಿಗೆನ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾದ್ರೆ ನಾಗರಿಕರುಗಳಲ್ಲಿ ಇಲ್ಲ ಮುಂದ್ಗಡೆ ಬೀಗ ಹಾಕೋಣ. ಅದೇನೊಂದ್ ಏನ್ ಮಾಡ್ತಾರೆ ನಿಮ್ಗೆ ನೀವು ಮಾಡಿ. ನಾವಿಷ್ಟೇ AC ಗೆ ಹೇಳಿದೀನಿ, DC ಫೋನ್ ತೆಗಿತಾ ಇಲ್ಲ, DC ಅವ್ರಿಗೂ ಹೇಳ್ತೀರಿ. ನಮ್ಮ ಕೆಲಸ ನಮ್ಮ ಜೊತೆಯಲ್ಲಿ ಬಂದು ಬೋರ್ಡ್ ಬೀಳಿಸಿ ಸಿಕ್ಕುವ ಕಿದಾಗಿ ನಾವು ದೊಡ್ಡ ನೀವು ಮುಟ್ಟಬೇಡಿ. ನೀವು ಅವತ್ತೇ ಟ್ರೈನ್ ಬಂದಾಗ ದಯವಿಟ್ಟು ಅವತ್ತೇ ಕೇಳಿ. ನಿಮ್ಮನ್ನ ನಾವು ದೊಡ್ಡದು ಕೇಳ್ತಾ ಇಲ್ಲ. ನಮ್ಗೊಂದ್ ಸ್ವಲ್ಪ ಅವಕಾಶ ಏನಕ್ಕೋಸ್ಕರ ಈಗ ನಿನ್ನೆ ತಮ್ಮ ಇರಿಯಪ್ಪ. ಈಗ ನಾವೇ KRS ತಂಡ ಬೋರ್ಡ್ಗೆ ಕಿತ್ತಾಕ್ತೀವಿ. ಒಂದ್ 20-15 ಕಿತ್ತಾಕಿದ್ರೆ ಅದಕ್ಕೆ ನಾವು ಇದ್ದಿದ್ 3 1 2 3 3 ಇದ್ರಿ 3 ಆಗುತ್ತೆ. ಈಗ ನಿಮ್ ಕಾಲಾವಕಾಶ ಎಷ್ಟು ವರ್ಷ ನೀವು ಸೀಟಿಗೆ ಬಂದ ಎಷ್ಟು ತಿಂಗಳಾಯ್ತು ಸರ್? 5 ತಿಂಗಳು ಇರಿ ಸರ್. 5 ತಿಂಗಳಲ್ಲಿ 2 ತಿಂಗಳು ಈಗ ನೀವ್ ಹೇಳಿದಾಯ್ತು, ನೀವು ಪ್ರೊಸೀಜರ್ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ರೆಸಲ್ಯೂಷನ್ ಮಾಡ್ಕೋಬೇಕು, ಅವ್ರು ಕ್ಯಾನ್ಸಲ್ ಮಾಡ್ಬೇಕು, ಎಲ್ಲ ಇದೆ. ಯಾವ ಕ್ಯಾನ್ಸಲ್ ಮಾಡ್ಬೇಕು? ಯಾವ ಕ್ಯಾನ್ಸಲ್ ಮಾಡ್ಬೇಕು? ಆಗಿದೆಯಲ್ಲ ಸರ್, ಅದನ್ನ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಅಲ್ಲಲ್ಲ ಸರಿ, ಅಲ್ಲ ಮುಗಿದ್ಮೇಲೆ ಮುಂದೋಯ್ತಲ್ಲ ಸರ್ ಅದು. ಸರ್ ಒಂದ್ ನಿಮಿಷ, 22 ಒಂದ್ ನಿಮಿಷ ಇದೆ, ಎಲ್ಲರೂ ಮಾತಾಡ್ಬೇಕು. ಒಂದ್ ನಿಮಿಷ 22ನೇ ತಾರೀಕಿಗೆ ಮುಗ್ದಿರೋದ್ರಿಂದ ಆ ವರ್ಷದಿಂದ ನೀವು ಮಾಡ್ಬೋದಾಗಿತ್ತು. ಇದುವರೆಗೂ ನೀವು ಯಾರಿಗೂ ಲೆಟರ್ ಮಾಡಿಲ್ಲ. ನೀವು ಬರೀ ಫೋನ್ ಕಾಲಲ್ಲಿ PDಗೂ CO ಮಾತಾಡಿದ್ದೀರಾ. ನೀವು ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ವಲ್ಲ ನೀವು? ಈಗ ಮಾಡ್ತಿರೋದು ಗ್ಯಾರಂಟಿ ಏನು? ಮಾಡ್ತೀವಿ ಸರ್, ಎಲ್ಲ ಗ್ಯಾರಂಟಿ ಇಲ್ಲ. ಈಗ 2 ವರ್ಷದಿಂದ ಮಾಡ್ತಾ ಇರೋದು. ನೀವು ಅಲ್ಲಿ 22 ಮುಗಿದ್ಮೇಲೆ ಅವ್ರು ಕೊಡೋ ಆಮಿಷಕ್ಕೆ ಒಳಗಾಗಿ ನೀವು ಅವ್ರು ಚೇಳಾಗ್ಲಾಗಿದ್ದೀರ. ನೀವು ಅವ್ರು ಚೇಳಾಗ್ಲಾಗಿ ಕೆಲಸ ಮಾಡ್ತಾ ಇದ್ದೀರಾ. ಗಣೇಶ್ ಒಂದ್ ನಿಮಿಷ ಕೇಳಿ, ಒಂಚೂರು ಕೇಳಿ ಆಯ್ತು. ಈಗ ನಾವು ಆತರ ಎಲ್ಲ ತಮ್ಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ, ನನ್ನ ಬಗ್ಗೆ ಕೇಳಿ. ನಾವು ಯಾಕಂದ್ರೆ ಸರ್ ಈಗ ನೀವು 2 ವರ್ಷದಿಂದ ಯಾವುದೇ ಮೇಲಾಧಿಕಾರಿ ನೀವು ಲೆಟರ್ ಬರ್ದಿಲ್ಲ. ಯಾಕಂದ್ರೆ ನಿಮ್ಮ ಇರ್ಲಿ, ನೀವು ಯಾರು ನಿಮ್ಮ ಹುದ್ದೆಗೆ ಹಿಂದೆ ಇದ್ದವರು ಬರ್ದಿಲ್ಲ. ಯಾಕಂದ್ರೆ ನಾವು ಮೊನ್ನೆ ಲೆಟರ್ ಕೊಟ್ಟಿಲ್ಲ. ಇವಾಗ ಇವರು ಮುತ್ತುಗೆ 1 ವರ್ಷ ಆಯ್ತು ನಮ್ಗೆ ಕೊಟ್ಟಿನೋ. ನಾವು ಅದಕ್ಕೆ ಹಿಂದೆನೆ ಕೊಟ್ಟಿದ್ವಿ, ತೆರವುಗೊಳಿಸಬೇಕು ಅಂತ. ನಿಮ್ಗೆ ಆವತ್ತಿಂದ ಲೆಟರ್ ಕೊಟ್ಟರು ನೀವು ಮೇಲಾಧಿಕಾರಿ ಲೆಟರ್ ಬರ್ದಿಲ್ಲ. ಇವಾಗ ನೀವು ಏಕಾಏಕಿ ಇಚ್ಛಾಶಕ್ತಿಯಿಂದ ಬರೀತಿರೋ ಗ್ಯಾರಂಟಿ ಇಲ್ಲ. ಇಲ್ಲಿ ನೋಡಿ, ನಾವು KRS ತಂಡ ಬರ್ದಿತ್ತ ಇದು 14/3 ಒಂದೇ ದಿವಸಕ್ಕೆ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಒನ್ ಡೇಗೆ ಚೀಫ್ ಇಂಜಿನಿಯರ್ ಕೊಡ್ತಾರೆ. ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದೇ ದಿವಸಕ್ಕೆ ಬರುತ್ತೆ. ನಿಮ್ಗೆ ಇಲ್ಲಿದೆ ನೋಡಿ, ಒಂದೇ ದಿವಸಕ್ಕೆ ಬರ್ದು ಪ್ರಿನ್ಸಿಪಲ್ ಚೀಫ್ ಇಂಜಿನಿಯರ್ ಬರುತ್ತೆ. ನಿಮಗೆ ನಾನು ವಿಜಿ ನಮ್ಮ KRS ತಂಡ ಸತತವಾಗಿ ಅವ್ರ ನಂಬರ್ ಬಿಟ್ಟು ನಾವು ಏನವರು ಪುರಸಭೆ ಗೆದ್ದಿದ್ದಾರೆ ಅವ್ರನ್ನ ಬಿಟ್ಟು ನಾವು ಫಾಲೋ ಮಾಡ್ತಾ ಇರೋದು ವರ್ಷಾನುಗಟ್ಲೆ. ಅರ್ಥ ಆಯ್ತಾ? ನಮ್ಮ ಕೆಲಸ ಆಗ್ಲಿಲ್ಲ. ನಿಮ್ಮ ಕೆಲಸ ಯಾಕೆ ನಿಮ್ಗೆ ಇಚ್ಛಾಶಕ್ತಿ ಒಂದು ಪತ್ರ ಆಗಲಿ. ಇವಾಗ ಹೇಳ್ದೆ ಇವ್ರಿಗೆ ಪಿಡಿಗೆ ಹೇಳ್ದೆ, ನಿಮ್ಗೆ ಯಾಕೆ ಸೋಕಸ್ ನೋಟ್ ಕೊಡ್ತಿಲ್ಲ ಏನು ಅಂತ ಅವ್ರನ್ನ ಕೇಳ್ತಾ ಇದ್ದೆ. ನಿಮಗೆ ಯಾಕೆ ನೀವು ಪತ್ರ ಬರ್ದಿಲ್ಲ? ನಿಮ್ಗೆ ತಪ್ಪಿದೆ. ಇಲ್ಲಿ ಬಂದು ಯಾರೋ ಸಾರ್ವಜನಿಕರು ಬಾಯ್ ಪಡ್ಕೊಂಡು ಹೋಗ್ತಾರೆ. ಬಿಡಿ, ನನ್ಗೆ ಬರೋ ಸಂಬಳ ನನಗೆ ಬರುತ್ತೆ, ನನಗೆ ಏನ್ ಬೇಕೋ ಅದು ಹೊಟ್ಟೆ ತುಂಬ ನನ್ನ ಕೆಲ್ಸಕ್ಕೆ ಬಂದ ಪುಟ್ಟ ಅನ್ನೋ ಕಥೆಗಳು ಬಿಟ್ಬಿಡಿ. ಈ ಕಣ್ಣು ಕಾಣಿಸ್ತಿದ್ದಂಗೆ ಹೋಗೋದು, ಆ ಬೋರ್ಡ್ನ ಬೀಳಿಸಿ ಅಂದ್ರೆ ಆ ಬೋರ್ಡ್ಗಳು ತಿಂಗ್ಳಾನ್ಗಟ್ಲೆ ಟೈಮ್ ತಗೊಳೋದು, ಈ ಕಸಗಳು ತೆಗೀರಿ ಅಂದ್ರೆ ಅದಕ್ಕೆ ಕೆಲಸಗಳ ಕೇಳ್ತಿರೋ ಇರೋದು, ಇದೆಲ್ಲ ಸ್ಟೋರಿಗಳು ಬಿಟ್ಟು ಕೆಲಸ ಮಾಡೋಕೆ ಇಚ್ಛಾಶಕ್ತಿಯಿಂದ ಮಾಡಿದ್ರೆ ಒಂದು ದಾರಿ ಅನ್ನೋದು ಇರುತ್ತೆ. ಆ ಬೋರ್ಡ್ಗಳದ್ದು ನಾವು ಕೇಳ್ತಿರೋದು ವಿಜಿನು ಈಗ ಕ್ಲಿಯರಾಗಿ ಹೇಳಿದ್ರು. 2ನೇ ಸತಿ ನಾನು ಹೇಳ್ತೇನೆ, ಜೊತೆಲಿ ನಿಂತ್ಕೊಂಡು ಮಾಡಿ. ಯಾರು ಕೊಡೋದಕ್ಕೆ ಮುನ್ಕೈ ಹೋಗುತ್ತೆ, ನಿಮ್ ಸಿಗ್ನೇಚರ್ ಆಗೋದಕ್ಕೆ ಕಿತ್ತೋಗಕ್ಕೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಇಲ್ವಾ ಸರ್? ನಿಮಗೆ ಸಣ್ಣ ಸರ್ ನಿಂತ್ಕೊಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕರಿಬೇಕಾಗ್ತದೆ, ನೀವು ಅಲ್ಲಿ ನಿಂತ್ಕೊಬೇಕಾಗ್ತದೆ. ಕಿತ್ತು ಟ್ರ್ಯಾಕ್ಟರ್ಗೆ ಹಾಕೊಂಡು ತೂಕಕ್ಕೆ ಹಾಕಿ ಸರ್. ತೂಕಕ್ಕೆ ಹಾಕ್ಬೇಕಾದ್ರೆ ನಿಮ್ ಕರ್ತವ್ಯ ಅದು. ನಾವು ಕಿತ್ತಾಕ್ತೀರಿ, ನಮ್ KRS ತಂಡ ಕಿತ್ತಾಗ್ತದೆ, ನೀವು ಅದನ್ನ ನೋಡೋದು ಕೂಡ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದೆ ಸಮಾಜ? ಹಂಗಾದ್ರೆ ನಿಮ್ಮನ್ನೆಲ್ಲ ನಾವು ಸಂಬಳ ಕೊಟ್ಟು ನಾವು ನಿಮ್ಮನ್ನ ಇಟ್ಕೊಂಡಿರೋದೇನಕ್ಕೆ? ಸಾರ್ವಜನಿಕರು ನಿಮ್ ಇಟ್ಕೊಂಡಿರೋದೇನಕ್ಕೆ ಸರ್? ಪ್ರತಿಯೊಬ್ಬರು DC ಇಂದ ಇರ್ತು ಕೆಳಗಡೆ ಅಧಿಕಾರಿವರೆಗೂ ಮಾಡ್ಬೇಕಾಗಿರೋದು ಕರ್ತವ್ಯ. ನೀವು MLA MP ಮಾಡ್ಬೇಕಾಗಿರೋದು ಆದೇಶಗಳು ಮಾಡ್ತಾರೆ ವಿಧಾನಸೌಧದಲ್ಲಿ ಕೂತ್ಕೊಂಡು, ಅಷ್ಟೇ ಅವ್ರ ಕೆಲಸ. ಏನೇ ಅಕ್ರಮಗಳಿಗೆ ಕಾರಣ ನೀವೇ. MLA ಮಾಡಬೇಡಿ, ಇದನ್ನ ಕೀಳ್ಬೇಡಿ ಅಂದ್ರೆ ಕೂಡ ನೀವು ಕೀಳ್ಬೇಕಾಗ್ತದೆ. MLA ಯಾಕಂದ್ರೆ ಕಾನೂನು ರೀತಿಯಲ್ಲಿ ಇದ್ರೆ MLA ಮಾತು ನೀವು ಕೇಳಬೇಕು. ಕಾನೂನು ರೀತಿಯಲ್ಲಿ ಇಲ್ದಿದ್ದಾಗ MLA ಮಾತುಗೂ ಬೆಲೆ ಕೊಡ್ಬೇಕಂತಿಲ್ಲ. ನಿಮ್ಮದ್ರಲ್ಲಿ ಗೊತ್ತಿದೆಯಲ್ಲ ನಿಮ್ ಕಾನೂನು ಏನು ಅಂತ. ಪ್ರತಿಯೊಂದು ಕಾನೂನು ಕಟ್ಟಲು ಗೊತ್ತಿದೆಯಲ್ಲ ಸರ್.
ಹಾಗಾಗಿ ಯಾರೋ ಒಂದು ಫೋನ್ ಕಾಲ್ ಬಂದ್ರೆ ಸ್ವಿಚ್ ಆಫ್ ಮಾಡ್ಕೊಳೋದು, ಇದನ್ನ ಇಷ್ಟು ದಿನದಿಂದ ಯಾರೋ ತಿಂತಾ ಇದ್ದಾರೆ. ಅದನ್ನ ಕೀಳೋದಕ್ಕಾಗೋದಿಲ್ಲ. PW ಡಿಪಾರ್ಟ್ಮೆಂಟ್ ಬರಲಿ, ಆ ದಿನ ನೋಡ್ಕೊಳೋಣ. PWDಗೆ ಏನು ಕಾಯ್ತೀರಾ ಸರ್? ಫುಟ್ಪಾತ್ಗೆ PWDಗ ಧ್ವಂಸಂದ್ರ ಜಾಗದಲ್ಲಿ ಫುಟ್ಪಾತ್ ಅಲ್ಲೇ ಕಿತ್ತಿಲ್ಲ ಅವರು. ನೀವು ನೋಡ್ಕೊಂಡ್ ಬನ್ನಿ ಹೋಗಿ. ದೊಡ್ಡ ಬೋರ್ಡ್ಗಳು ಮಾತ್ರ ಕಿತ್ಕೊಂಡು ಹೋಗಿರೋದು. ಸಣ್ಣ ಬೋರ್ಡ್ಗಳಿಗೆ ನಾವು ಅಲ್ಲಿ ಪಂಚಾಯತಿಗಳಿಗೆ ಹೇಳಿದ್ದೀವಿ, ಇಷ್ಟು ದಿನದಲ್ಲಿ ಕಿತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಕಾರ್ಯಾಚರಣೆ ಮಾಡ್ತೀವಿ ನಾವು ಅಂತ. ಹಾಗಾಗಿ ಇಲ್ಲಿ ಇಷ್ಟು ಜನ ಸಾರ್ವಜನಿಕರು, ನಮ್ಮ KRS ತಂಡ ಎಲ್ಲರೂ ಬಂದು ನಿಂತಾಗ ಅದಕ್ಕೆ ನೀವು ಒಂದು ಚೀಫ್ ಆಫೀಸರ್ ಆಗಿ ಒಂದು ಬೆಲೆ ಕೊಡ್ಬೇಕಾಗ್ತದೆ. ಈಗ ಹಾರ್ಡರ್ ಕಾಪಿಗಳಿಗೂ ಬೆಲೆ ಕೊಡ್ಬೇಕಾಗ್ತದೆ. ಹಾಗಾಗಿ ಒಂದೊಂದು ಅಧಿಕಾರಿ ಎಲ್ಲ ಅಧಿಕಾರಿಗಳು ಡಬ್ಬಾಲಿಯಿಂದ ಹಿಡಿದು ಚೀಫ್ ಇಂಜಿನಿಯರ್ ಇಂದ ಹಿಡಿದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೂ ಅರ್ಜಿಗಳು ಕೊಟ್ಟು ಅವ್ರು ಈ ಕೂಡಲೇ ತೆರವುಗೊಳಿಸಿ ಅಂತ ಬರೆದು ಕಳಿಸೋ ಮೇಲೆ ನೀವು PW ಡಿಪಾರ್ಟ್ಮೆಂಟ್ ಕಾಯ್ತು. ನಾವು ಬರ್ದಿರೋದು ಅವ್ರಿಗೆ ಸರ್, ಅವ್ರು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅದೇ ನಿಮಿಷ ಸರ್, ನಾವು ಕೇಳಿರೋದು ದೊಡ್ಡ ಬೋರ್ಡ್ಗಳು. ಈಗ ಅವರು ಫುಟ್ಪಾತ್ ರೋಡ್ ಬರ್ದಿಲ್ಲ, ಫುಟ್ಪಾತ್ ಬೋರ್ಡ್ ತೋರಿಸಿ ಇದೆಲ್ಲ ಇದೆ ಸರ್. ಈಗ ಒಂದೇ ಸೆಕೆಂಡ್ ಸರ್, ಈಗ ಸಜ್ಜಾಪುರ ರೋಡ್ಗೆ ಎತ್ ಬನ್ನಿ ಹೋಗೋಣ. ಸಜ್ಜಾಪುರ ರೋಡ್ ಅಲ್ಲಿ ಈಗ ಎಲ್ಲ ದೊಡ್ಡ ಬೋರ್ಡ್ ತೆರವು ಆಗಿದೆಯಲ್ಲ, ಚಿಕ್ಕ ಬೋರ್ಡ್ ಲೆಕ್ಕಾಗಿಲ್ಲ. ತೋರಿಸ್ಲಾ ನಾನು ವಿಡಿಯೋ ತೋರಿಸ್ಲಾ? ಆಯ್ತು ಸರ್, ನಾವು ಮಾಡೋಣ. ಅಲ್ಲ ಬೇಡ, ಇವತ್ತೇ ಮಾಡಿ. ನೀವು ಅದೇ ಕಾಯೋದು ಬೇಡ. ನೀವು ಹಾಕ್ಸಿದ್ದೀರಾ ನಿಮ್ಮ ಸರ್, ನೀವು ಕರೆಕ್ಟ್ ಆಗಿ ಮುಗಿಸ್ ಮಾಡಿದ್ರೆ ಸರ್, ನಿಮ್ಮ ವ್ಯಾಪ್ತಿ ಕಿತ್ತಾಕಿ ನೀವು ಏನ್ ಕೆಲಸ ಮಾಡ್ತೀರಾ ಸರ್? ಎಲ್ಲಿ ರೋಡ್ಗಳು ಕಟಿಂಗ್ ಅಲ್ಲಿ ಹೋದ್ರು, ನನ್ನ ಸ್ಕೂಲ್ KM ಸ್ಕೂಲ್, MM ಸ್ಕೂಲ್, ಇನ್ನೊಂದು ಸ್ಕೂಲ್ ಎಲ್ಲ ಬೋರ್ಡ್ಗಳು ಏನ್ ಮಾಡಿದ್ದೀರಾ? ಅದನ್ನ ಒಂದ್ ಬೋರ್ಡ್ಗಳು ಕಿಳ್ತೀರಾ? ಎಲ್ಲಿ ಸರ್, ಎಲ್ಲಿ ನಿಂತ್ಕೊಂಡ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ನಂದು RR ಬಾರ್, RR ಏನೋ ಇನ್ನೊಂದು ಯಾವ್ದೋ ಒಂದೊಂದು ಹೇಳಿದ್ದು, RR ಬಿರಿಯಾನಿ ಅಂಡ್ ಬೋರ್ಡ್ಗಳು ಹಾಕ್ತಾರಲ್ವಾ, ಅದನ್ನೆಲ್ಲ ಏನ್ ಮಾಡಿದೀರ ತಾವೆಲ್ಲ? ಯಾವ್ದಕ್ಕೆ ನಡೀರಿ ಸರ್ ಆಚೆ? ಈಗ ಆಚೆ ನಿಂತ್ಕೊಂಡ್ರೆ ಪ್ರತಿ ಒಂದಕ್ಕೂ ರಿಯಲ್ ಎಸ್ಟೇಟ್ ಟೂ ಲೇಟ್ ಅಂತ ನಾವು ಸರ್ಕಾರಿ ನಿಮ್ಮ ಜಾಗಗಳೆಲ್ಲ ಹಾಕೊಂಡಿದ್ದಾಗ ಅದನ್ನೆಲ್ಲ ತೆರವುಗೊಳಿಸೋದಕ್ಕೆ ನೀವು ತಾಕತ್ ಮಾಡಿದ್ದೀರಾ? ನೋಡಿ ಬನ್ನಿ, ಎತ್ತೋಗೋಣ ಆಚೆ, ಬೀದಿಗೆ ಹೋಗೋಣ ನಡ್ರಿ. ಅಂಗಡಿಗಳೆಲ್ಲ ಬಾಡಿಗೆ ಯಾರೋ ವಸೂಲಿ ಮಾಡೋದು. ಅಂಗಡಿಗಳು, ನಿಮ್ಮ ಅಂಗಡಿಗಳು ಆದಾಯ ಬೇಡ. ಆಮೇಲೆ ಫುಟ್ಪಾತ್ಗಳು ತೆಳ್ಳು ಬೆಳ್ಳಗ್ ಮಾಡ್ಬಿಟ್ರಿ. ಫುಟ್ಪಾತ್ಗಳು ಅವು ಯಜ್ಞಗಳು ತೋಡ್ಬಿಟ್ಟು ಹಳ್ಳಗಳು ಬಿತ್ತು. ಆ ಫುಟ್ಪಾತ್ ಮೇಲೆ ಎಲ್ಲಾ ಅಂಗಡಿಗಳು ಇಟ್ಕೊಂಡಿದ್ದಾರೆ, ನೀವು ಕೇಳಲ್ಲ. ಈ ಬಡವರು ಯಾರೋ 4 ಕವರ್ ಇಟ್ಕೊಂಡಿದ್ರೆ ಆ ಕವರ್ ಅಂಗಡಿಗಳಲ್ಲಿ ಮಾಡ್ಬಿಟ್ಟು ನಾವು ಮಾಡಿದ್ದೀರಿ ಅಂತ ತೋರಿಸ್ತಾರೆ. ಅದು ಮಾಡೋದು ಒಳ್ಳೇದೇ, ನಾನು ಮಾಡಬೇಡಿ ಅಂತ ಹೇಳಿಲ್ಲ. ಅದು ನಾನು ತೋರಿಸ್ತೀರಾ, ಅದು ಅವಾಗ ಕಾಣಿಸುತ್ತೆ. ಯಾರು ಚೀಫ್ ಆಫೀಸರ್ ಹೊಸಬ್ರು ಬರ್ತಾರೋ ಅದೊಂದು ಮಾಡಿಬಿಟ್ಟು ಸೆಲೆಕ್ಟ್ ಆಗ್ಬಿಡ್ತೀರಾ. ಇನ್ನು ಮಿಕ್ಕಿದ್ದು ಯಾವುದೇ ಸರ್, ಪುರಸಭೆಯಿಂದ ಆಚೆ ಕಾಲಿಟ್ರೆ ಪ್ರತಿಯೊಂದು ಅಕ್ರಮನೆ. ಫಸ್ಟ್ ಆಫ್ ಆಲ್ ಪುರಸಭೆ ಬಿಲ್ಡಿಂಗೇ ಸೋರ್ತದೆ ನೋಡಿ. ಇದಕ್ಕೆ ನೀವು ಮಾಡೋದು ರೆಡಿ ಇಲ್ಲ ಅಂದಾಗ ಇಡೀ ಚಂದಾಪುರ ಪುರಸಭೆ ವ್ಯಾಪ್ತಿ ಎಷ್ಟಿದೆ? ರಾಮಸಾಗರ, ಈ ಕಡೆ ಲಕ್ಷ್ಮೀ ಸಾಗರ, ಈ ಕಡೆ ಎಲ್ಲರಿಗೂ ಬರುತ್ತಾ, ಇವೆಲ್ಲ ಸೇರಿ ನಿಮ್ಗೆ ಇಷ್ಟಿದೆ. ಈ ಬಿಲ್ಡಿಂಗ್ನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಮ ಪುರಸಭೆ ಇದು ಅಂದ್ರೆ, ಇಲ್ಲಿ ನೀವು ಇದನ್ನ ನೀವು ನಿಮ್ಮ ವ್ಯಾಪ್ತಿನ ಕಾಪಾಡ್ತೀರಾ? ಆಗುತ್ತಾ? ನೀವು ಅಧಿಕಾರಿಗಳು ಏನಕ್ಕೆ ಚೇರಲ್ಲಿ ಅಧಿಕಾರಿಗಳು ನನಗೆ ಆ ಏರಿಯಾ ಬೇಕು, ನನಗೆ ಚಂದ ಬರಬೇಕು, ನನಗೆ ಏನು ನೀವು ಕಿತ್ತಾಡೋದು ನನಗೆ ಗೊತ್ತಿದೆ. ಇದ್ರ ಬಗ್ಗೆ ನನಗೆ ಮಾತಾಡಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಅದನ್ನ ಬಿಡಿ, ನಿಮ್ಮ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು PW ಬರುತ್ತೆ. ಆಗ ಗುಮ್ಮ ಬರ್ತಾನೆ ತಿನ್ಬಿಟ್ಟು ಮಗು ಅಂತಾರೆ ನೋಡಿ. ಹಂಗೆ ನಮಗೆ ಗುಮ್ಮ ತೋರಿಸ್ಬಿಟ್ಟು ನಮ್ಮನ್ನು ನಾಮ ಇಡಬೇಡಿ. ನಾಮ ಇಡ್ಸ್ಕೊಳಕ್ಕೆ ನಾವು ರೆಡಿ ಇಲ್ಲ. ನಾವು KRS ಅವರು ನಾಮ ಇಡ್ಸ್ಕೊಳೋದಕ್ಕೆ ನಮಗೆ ರವಿಕೃಷ್ಣ ರೆಡ್ಡಿ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಯಾವ್ದನ್ನ ಹೆಂಗ್ ಕೇಳಬೇಕು ಅಂತಾನೆ ಕೇಳಿದ್ದಾರೆ. ಈಗ ಆವಾಗಿಂದ ಮಾತಾಡಿದೀನಿ. ನಿಮ್ಗೆ ಯಾವ್ದನ್ನ ಹರ್ಟ್ ಆಗಿರೋ ಮಾತಿದ್ಯಾ? ಇಲ್ವಲ್ಲ. ಇಲ್ಲಿ ಏನ್ ನಡೀತಾ ಇದೆ ವಾಸ್ತವ ಸ್ಥಿತಿ ನಿಮ್ಗೆ ಕೊಡ್ತಾ ಇದ್ದೀರಿ. ವಾಸ್ತವ ಸ್ಥಿತಿ ಇರೋದಿದೆ. ಹಾಗಾಗಿ ಬೋರ್ಡ್ಗಳಿಗೆ ಯಾರು ನಿಮ್ ಪ್ರೆಷರ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಅಲ್ಲ, ಈ ಸೀಟ್ಗೆ ಇದ್ದಾಗ ಪ್ರೆಷರ್ ಇರ್ತದೆ. ತಾಕತ್ ಇರಬೇಕು. ಕಾರಣ ಅವರೇನೆ ಇರೋದು. 1-2 ಇದ್ದ ತೆರವುಗೊಳಿಸಿದ್ರೆ ಇದು ಬರ್ತಾ ಇದಿಲ್ಲ. ಅದೇನಾಗ್ತದೆ, ಬೆಳೆಸ್ಕೊಂಡಿರೋದು ಇವರೇನೆ. ಇದು ಅದೇನಾಗಿದೆ ಅಂದ್ರೆ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಯಾರು ಕೇಳೋದಿಲ್ಲ. ನೀವು ಆರಾಮಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನೋಡಿ, ಗಾಯ ಆಗಿದೆ. ಇರ್ಲಿ ಸರ್, ಆಯ್ತಾ? ಇವ್ ನಿಮ್ ಕೈಯಲ್ಲಿ ಆಗಲ್ವಲ್ಲ ಕಿಲ್ಲೋದಕ್ಕೆ. ಒಂದು ಐಟಮ್, ಬಡವರು 1000 ಜನ ಕರ್ಸ್ತೀವಿ, ಅವ್ರಿಗೆ ಒಂದು 10 ಬೋರ್ಡ್ ಕೊಟ್ಬಿಡಿ. ಅವರು ಬಾಡಿಯಲ್ಲಿ ಸಂಪರ್ಸ್ಕೊಟ್ಟು ಹಂಗ್ ಮಾಡಿ. ಅವ್ರಿಗೆ ಹೆಸರು ಬರ್ಕೊಟ್ಬಿಡಿ. ನಿಮ್ಮ ಪಂಚಾಯತಿಯಲ್ಲಿ ಪರ್ಮಿಷನ್ ಕೊಟ್ಬಿಟ್ಟು ಅದನ್ನ ಮಾಡಿ. ಇಲ್ಲ ನಮ್ಮ ಜೊತೆಲಿ ಬಂದು ಸಂತೋಷ. ನಿಮ್ಮನ್ನ ನಾವೇ ಹೊಗಳ್ಬಿಡ್ತೀವಿ. ಕೈ ಯಾಕೆ ಸಾಕು, ಇನ್ ಮಿಕ್ಕಿ ನಾವು ನೋಡ್ಕೊಂತೀವಿ. ಅವ್ರು 1000 ಜನ ನಿಂತ್ಕೊಂಡ್ಲಿ, ರೌಡಿಗಳು 1000 ಜನ ನಿಂತ್ಕೊಂಡ್ಲಿ. ನಾವು ಕಾನೂನು ಪರವಾಗಿದ್ದೀರಿ, ಅವರು ಕಾನೂನು ವಿರುದ್ಧವಾಗಿದ್ದಾರೆ. ನಾವು ಮೇಲ್ಗೈ ಹಾಕ್ತೀರಿ, ನಾವು ಮೇಲ್ಗೈ ಹಾಕ್ತೀರಿ. ಏನ್ ನಮ್ ಸಾಯಿಸ್ತಾರ? ಇಲ್ಲ ನಮ್ಮ ಕೊಲೆ ಮಾಡ್ತಾರ? ಸರ್, ದಂಡಿಗಿರ್ಲಿಲ್ಲ, ತಾಳಿಗಿರ್ಲಿಲ್ಲ, ಯಾವುದಕ್ಕೂ ಭಯ ಪಡಲ್ಲ ಮಹೇಶ್ ರೆಡ್ಡಿ. ನಮ್ಮ KRS ತಂಡ ಪ್ರತಿ ಒಬ್ರು ರಕ್ತ ಕೊಡೋದು ರೆಡಿ ಸರ್. ನಿಂತ್ಕೊಂಡನ ನಾವು ಒಬ್ಬರ ಮೇಲೆ ಕೈ ಎತ್ತಲ್ಲ ಅಂದ್ರೆ ಎತ್ತಲ್ಲ, ನಮ್ಮ ಮೇಲೆ ಎತ್ತಿ.
ಹಾಕ್ಲಿ ನಮ್ಮನ್ನ, ನಾವು ರೆಡಿ ಇದ್ದೀರಿ, ಅದೇ ತಿನ್ನೋಕ್ಕೂ ರೆಡಿ, ಕೆಲಸ ಕಾನೂನು ರೀತಿ ಮಾಡಿಸೋದಕ್ಕೆ ನಾವು ರೆಡಿ. ಈಗ ಸ್ವಲ್ಪ ನಮಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಸ್ವಲ್ಪ ಅವಕಾಶ ಕೊಡಿ ಸರ್. ಯಾವ ಅಲ್ಲಿಗೆ ಬಂದ್ರಿ, ಅಲ್ಲಿಗೆ ಬಂದ್ರಿ. ಒಂದ್ ನಿಮಿಷ ಇರಿ. ಈಗ ಸರ್ process ಎಲ್ಲ ಎಮರ್ಜೆನ್ಸಿ ಅಂತ ಮಾಡ್ತೀವಿ ಸರ್. ಈಗ ಇವತ್ತೇ ಎಲ್ಲ ರೆಡಿ ಇವತ್ತಲ್ಲ, ಈಗಲೇ ಆಗ್ಬೇಕು. ಮಾಡ್ತೀವಿ ಸರ್. ಸರ್ ಈಗ ನೋಡಿ, ಇಲ್ಲಿ ಇಷ್ಟು ದಿನ ಬೋರ್ಡ್ ಇತ್ತು, ಒಬ್ರು FIR ತಾತ್ಕಾಲಿಕ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಮೇಲ್ ಹಾಕ್ಬೇಕಾದ್ರೆ ಈಗ ಮೇಲ್ ಹಾಕ್ಬಿಟ್ಟು ಕೆಲಸ ನಡೆಸಿ ಅದನ್ನ. ಸರ್ ನಮಸ್ಕಾರ ಸರ್, ಮಹೇಶ್ ರೆಡ್ಡಿ ಮಾತಾಡೋದು. ಸರ್ ಈಗ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬೋರ್ಡ್ಗಳು ಈ ಫುಟ್ಪಾತಲ್ಲಿ, ಸೆಂಟ್ರಲ್ ಫುಟ್ಪಾತಲ್ಲಿ ಒಂದು 5 ಅಡಿಗೆ ಒಂದೊಂದು ಬೋರ್ಡ್ ಹಾಕೊಂಡು ಹೋಗಿದ್ದಾರೆ ಸರ್. ಅದಕ್ಕೆ ಯಾವುದೇ ಪರವಾನಗಿ ಇಲ್ಲ, ಪರವಾನಗಿ ಕೂಡ ಕ್ಯಾನ್ಸಲ್ ಆಗಿದೆ. ಬಟ್ ಈಗ ನಾವು ಬಿಡಿಸೋದಕ್ಕೆ ಒಂದು 106 ಜನ ಬಂದು ಪುರಸಭೆಗೆ ಮುತ್ತಿಗೆ ಹಾಕ್ಕೊಂಡಿದ್ದೀವಿ. ದಯವಿಟ್ಟು ಅಧಿಕಾರಿ ಮುಂದೆ ಸರ್, ಮುತ್ತಿಗೆ ಅಂದ್ರೆ ನಾವು ಪ್ರಶಸ್ತಿ ಕೂತ್ಕೊಂಡಿದ್ದೀರಿ, ನಾವು ಕೊಟ್ಟಾಗಿದೆ ಸರ್, ಮನವಿಗಳೆಲ್ಲ ಕೊಟ್ಟಾಗಿದೆ. ಅದೇ ಕೇಳಿ ಸರ್, ಅಧಿಕಾರಿ ಮುಂದ್ಗಡೆ ಇದ್ದೀರಿ, ಇಲ್ಲೇ ಇದ್ದಾರೆ, ಕೊಟ್ಟೆ ನೋಡಿ. ಮಾತಾಡಿ ಮಾತಾಡಿ ಸರ್, ಮಾತಾಡಿ. ನಿಮ್ಗೆ ಹಲೋ ಸರ್, ಇರೇ ಮಾತಾಡಿ ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ಸರ್ ಅದು 21, 22 ಕೊಟ್ಟಿದ್ದಾರೆ ಸರ್ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಮತ್ತೆ ಅವರು ರಿನ್ಯೂವಲ್ ಕೇಳಿದ್ದಾರೆ, ಇನ್ನ ಕೊಟ್ಟಿಲ್ಲ ಸರ್. ಅದಕ್ಕೆ ಈಗ ಎಲೆಕ್ಷನ್ ಇಷ್ಟೇ ಇರೋದು. ಯಾರು ಹೇಳ್ತಾರೆ, ಯಾರು ಬಿಡ್ತಾರೆ, ಅವ್ರು ಯಾರೋ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಇನ್ಯಾವರ ಮಾಡ್ತಾರೆ, ಅದು ಮಾಡ್ತಾರೆ, ಅದೆಲ್ಲ ಕೇಳಕ್ ಆಗಲ್ಲ. ಒಂದೇ ಸಿಂಪಲ್ ಕ್ವಶನ್, ನೀವು ಅಧಿಕೃತವಾಗಿ ಅನುಮತಿ ಕೊಟ್ಟಿದ್ರೆ ತೆಗಿಲಿಕ್ ಬರಲ್ಲ. ಓಕೆ, ಎರಡನೇದು ಅಧಿಕೃತವಾಗಿ ಕೊಟ್ಟಿಲ್ಲ ಅಂದ್ರೆ ಅದನ್ನೆಲ್ಲ ತೆಗಿರಿ. ಎರಡನೇದು. ಮೂರನೇದು, ರಿನಿವಲ್ ಮಾಡೋಕ್ಕಿಂತ ಮುಂಚೆ ಕೊಡಕ್ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಅದೇ ಸರ್, ರಿನಿವಲ್ ಕೇಳಿದ್ದಾರೆ ಸರ್. ನೋಡಿ, ನಿಮ್ಮ ಬೈಲಾ ಪ್ರಕಾರ ಇದೆ ಯಾವ್ದು ಇದ್ರ ಏನು ಎಂತ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೈಲಾ ಪ್ರಕಾರ ಎಲ್ಲಿ ಕೊಡ್ಲಿಕ್ಕೆ ಬರುತ್ತೆ ಅಷ್ಟು ಕೊಡಿ. ನೆಕ್ಸ್ಟ್ ರಿನ್ಯೂ ಮಾಡ್ಬೇಕಾದ್ರೆ ಅದೇ ಸರ್ ಎಲ್ಲ ಕೊಡೋದಲ್ಲ. ಕೇಳಿದ್ದಾರೆ ಸರ್. ಅದಕ್ಕೆ ಎಸ್ ಸಾಹೇಬ್ರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಸರ್, ಮಾತಾಡಿದ್ದೀನಿ ಅವರು. ಅದಕ್ಕೆ ಇನ್ನೊಂದು 2-3 ಡೇಸ್ ಅಲ್ಲಿ ಫೈನಲ್ ಮಾಡಿ ಅದಕ್ಕೆ ಕ್ರಮ ತಗೊಂತೀವಿ ಸರ್. ಅದನ್ನ ಹೇಳಿ ಅವ್ರು. ಮಾಡ್ಬೇಡ್ರಿ, ನಾವು ಎಷ್ಟು ಅಂತ ನೋಡ್ತೀವಿ. ನೀವ್ ಹೆಂಗ AC ಆದ್ರೆ ನಾವು ಈಗಾಗಲೇ ಅದೇ ಮಾತಾಡಿ. ಈಗ ಅಲ್ಲಿ ಆಗ್ತಿರೋ ಸಮಸ್ಯೆ ಒಂದು, ಈಗ ನಾವು ನಿಮ್ಗೆ ಸಮಸ್ಯೆ ಹೇಳಿದ್ದೀವಿ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅದರಿಂದ ಅಂತ. ನೀವು ಅದೆಲ್ಲ ಬಿಟ್ಟು ಬೇರೆಲ್ಲ ಮಾತಾಡ್ತೀವಿ. ಇಲ್ಲ ಸರ್, ಅದೇ ನಾನು ಅಷ್ಟೇ ಹೇಳಿದೆ. ನೀವು 21, 22 ಮಾಡಿದ್ದಾರೆ, ಆಮೇಲೆ ರಿನ್ಯೂವಲ್ ಮಾಡಿ. ನೀವು ರಿನ್ಯೂವಲ್ ಮಾಡಿಲ್ಲ 2 ವರ್ಷದಿಂದ. ಒಂದು, AC ಅವ್ರ ಹತ್ರ ಈಗಾಗಲೇ ನೀವು ತೆರವುಗೊಳಿಸಬೇಕಾಗಿತ್ತು, ಕೆಲಸನ ನೀವು ಹೇಳಬೇಕಾಗಿತ್ತು. ನೀವೇನಾಡ್ತೀರ, ಕಳ್ಳ ಮುಚ್ಚಲ್ಲಿ ಆಟೋದು ಬಿಡಿ ಫಸ್ಟು. ಯಾಕಂದ್ರೆ ಇದರಿಂದ ನಿಮ್ಗೆ ಗೊತ್ತಾಗ್ತದೆ, ನೀವು ತಿಂತಾ ಇದ್ರಲ್ಲ ಗೊತ್ತಿಲ್ಲ, ಬಟ್ ನೀವು ಮಾತಾಡೋ ರೀತಿಯೇ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಇದ್ರ ಹಿಂದೆಗಡೆ ನಿಮ್ದು ಒಂದು ಕೈವಾಡ ಅನ್ನೋದು ನಮ್ಗೆ ಇದು ಕಾಣಿಸ್ತದೆ ನಿಮ್ಮ ಮಾತುಗಳಲ್ಲೇನೆ. ನೀವು ಪ್ರಾಮಾಣಿಕರಾಗಿದ್ರೆ, ಅದು ಸಾರ್ವಜನಿಕರಾಗಿ ಇಲ್ಲಿರೋ ಸ್ಥಳೀಯ ಮೆಂಬರ್ಗಳಾಗಿ ಎಲ್ಲರೂ ಮನವಿ ಕೊಟ್ಟಿದ್ದಾರೆ ತೆರವುಗೊಳಿಸ್ಬೇಕಂತ. ನಾವು ಇಷ್ಟೊತ್ತು ನಿಮ್ಗೆ ಅದೇ ಹೇಳ್ತಾ ಇರೋದು. ರಸ್ತೆ ದಾಟಬೇಕಾದ್ರೆ ಇದೆಲ್ಲ ಪಾಯಿಂಟ್ಸ್ ಹಾಕಿ ನಾನು ಈಗ ನೀವು ಕೊಟ್ಟಿರೋದು ಎಲ್ಲ ಸೇರಿಸಿ ನಾನು ರಿಮೂವಲ್ಗೆ ನಾನು ಅಪ್ರೂವ್ ಡಿಸಿ ಮುಂದೆನೆ ನೀವು ಸ್ಪಷ್ಟವಾಗಿ ಅವರಿಗೆ ಸಾರ್ವಜನಿಕರ ತೊಂದರೆ ಆಗ್ತದೆ ರಸ್ತೆಯಲ್ಲಿ. ಇಲ್ಲ, ಈ ಹಿಂದೆ ಅಧಿಕಾರಿ ಕೊಟ್ಟಿದ್ದು ಸರ್. ಅದೇ ಸರ್ ಹೇಳಿದ್ದಾನೆ 21, 22 ಇದೆ, ಆಮೇಲೆ ರಿನ್ಯೂವಲ್ ಆಗಿಲ್ಲ ಸರ್. ಕೇಳಿದ್ದಾರೆ, ನೀವು ಒಂದು ಸ್ಪಷ್ಟವಾಗಿ ಮಾತಾಡೋದ್ರನ್ನು ಕೂಡ ನೀವು ಗೋಡೆ ಮೇಲೆ ದೀಪ ಮಾತಾಡ್ತೀರ. ನೀವು ಸ್ಪಷ್ಟವಾಗಿ ನೀವು ಮಾತಾಡಿದ್ರಿ, ನಂಗೆ ಅರ್ಥ ಆಯ್ತು. ಸ್ಪಷ್ಟವಾಗಿ ಇಷ್ಟೇ ನಿಮ್ ಕತೆ. 2-3 ದಿವಸ ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು. ರಿನಿವಲ್ ಮಾಡಿಸ್ಬೇಕು, ಕೊಡ್ಬೇಕು ಅಂತಿದ್ದೆ. ಕೊಡಿ, ಅಲ್ಲಲ್ಲ ಕೊಡಿ, 1 ನಿಮಿಷ ಕೊಡಲ್ಲ ಸರ್. ಒಂದು ಕಡೆ ಡಿಸಿ ನನ್ನ ಮುಂದೆ ಲೈವ್ ಅಲ್ಲಿ ಹೇಳಿ. ಡಿಸಿ ಇವಾಗ ಅದೇ ಮಾತಾಡ್ತೀನಿ, ಮೀಡಿಯಾ ಒಬ್ಬರಿಗೆ ಹೇಳ್ತಾ ಇದ್ದೀನಿ. ಇದು ಹೈಕೋರ್ಟ್ ಸೀರಿಯಸ್ ಆಗಿ ಕೊಟ್ಟಿದೆ. ಯಾವುದೇ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಇರಬಾರ್ದು, ಸಾರ್ವಜನಿಕರು ತೊಂದರೆ ಆದಂಗಿದೆ ಯಾವುದೂ ಇರಬಾರ್ದು ಅಂತ ಇದೆ. ಕೊಟ್ಟಾಗಿದೆ, ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಾಗಿದೆ. ಅದಕ್ಕೆ BBMP ಲಿಮಿಟ್ 1 ಬೋರ್ಡ್ಗಳಿಂದ ಆಚೆ ಬಂತು. ಕರೆಕ್ಟ್ ಅಲ್ವಾ? ಇದಕ್ಕೆ ಯಾಕೆ ತಾಲೂಕುಗಳು ಬಂದು ಕುತ್ಕೊಂತು ಅಂದ್ರೆ, ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್ ಯಾಕೆ ಬಂದು ಕುತ್ಕೊಂತು ಅಂದ್ರೆ, ಇಲ್ಲಿ ಕೇಳೋ ಅಧಿಕಾರಿಗಳು ಒಂದ್ ನಿಮಿಷ ಸರ್. ಸುಮಾರು ಜನ ಕೇಳಿದ್ದಾರೆ ಸರ್, ನಾನು ಒಬ್ಬರು ರಿನ್ಯೂವಲ್ ಕೊಡ್ಲಿಲ್ಲ. ಯಾಕಂದ್ರೆ ಇದು ಹೈಕೋರ್ಟ್ ಆರ್ಡರ್ ಮತ್ತೆ PWD ಡೈರೆಕ್ಷನ್ಸ್ ಇರೋದಕ್ಕೆ. ಇಲ್ಲೇ ನೋಡಿ, ನೀವೇ ನೋಡಿ ಸರ್. ನಿಮ್ಮನ್ನ ನಾನು ಒಂದಕ್ಕೂ ಕೊಟ್ಟಿಲ್ಲ. ದಯವಿಟ್ಟು ಮಾಡಬೇಡಿ, ದಯವಿಟ್ಟು ನಮ್ಗೆ ಕಿಳ್ಬೇಡಿ. ನಾನೀಗ DC ಮಾತಾಡಿದಾಗ
ನೀವು ಎಸಿ ಈಗ ನಾನು ವಿಜಿ ನಾನು ಕೇಳಿಸ್ಕೊಂಡಿದ್ದಾಗ ನೀವು ಏನ್ ಹೇಳಿದ್ರಿ, ಕಡ್ಡಿ ಮುರಿದಂಗೆ ಇದರ ಕಡ್ಡಿ ಮುರಿದಂಗೆ ಏನ್ ಹೇಳಿದ್ರಿ, ನಾವು ಇದನ್ನ ಎಸಿಗೆ ಹೇಳಿದೀನಿ, ಎಸಿ ಅವ್ರು ನೋಡ್ತಾ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದೀರಾ, ನಮ್ಮ ಹೋರಾಟಕ್ಕೆ ಬೆಲೆ ಇಲ್ದಿರ ಇದು ತಪ್ಪಾಗ್ತದೆ, ಇದು ಕನ್ನದಲ್ಲ, ಇದು ಮಾಡಿ ನೀವು ಮಾಡ್ದಾಗಿದ್ದೀವಿ. ಉಪ್ಪು ತಿಂದವ್ರು ನೀರು ಕುಡಿಬೇಕು, ಯಾವತ್ತೂ ಅಷ್ಟೇ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಇರೋಕ್ಕಾಗೋದಿಲ್ಲ. ಇದು ಮಾಡ್ತಾ ಇರೋದು ಡಿ ಸಿ ಅವರು ನಮ್ಮ ಕೆಲಸ ಇವರೇ, ನಮ್ಮ ನೌಕರರೇ, ಅರ್ಥ ಆಯ್ತಾ? ಹಂಗಾಗಿ ಇದನ್ನ ಅವ್ರ ಮುಖಾಂತರ ತಿಳಿಸಿದಾಗ ಅವ್ರನ್ನೇ ನೀವು ಯಾವುದೋ ಒಂದು ರೀತಿಯಲ್ಲಿ ತಿಪ್ಸೋದಲ್ಲ, ಹೇಳ್ಬೇಕಾಗಿತ್ತು. ಇಲ್ಲ ಸ್ವಾಮಿ 22 ಮುಗ್ದೋಗಿದೆ, ಇಷ್ಟು ದಿನ ನಾನು ರಿನ್ಯೂವಲ್ ಕೊಡ್ಲಿಲ್ಲ, ಆದ್ರೂ ಅವ್ರು ಬೋರ್ಡ್ಗಳು ನಡೆಸ್ಕೊಂಡು ಹೋಗ್ತಾ ಇದಾರೆ, ನಾನು ಇದಕ್ಕೇನು ಆಕ್ಷನ್ ತಗೊಂಡಿಲ್ಲ ಅಂತ ಡಿ ಸಿ ಅವ್ರು ತಿಳಿಸ್ಬೇಕಾಯ್ತು. ಅದು ಪ್ರೊಸೀಡಿಂಗ್ ಮಾಡೇ ಕೊಡ್ತೀನಿ ಸರ್ ನಿಮಗೆ. ಈಗ ನಾನು ಏನ್ ಹೇಳಿದ್ರಲ್ಲ ವಿತ್ ರೈಟಿಂಗ್ ಅಲ್ಲೇ ಎಸಿ ಅವ್ರ ರೆಸೊಲ್ಯೂಷನ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್. ಈಗ ಇಷ್ಟು ದಿನ ರೆಸೊಲ್ಯೂಷನ್ ಮಾಡೋದಿಲ್ಲ, ಡೈಲಿ ಈಗ ಅಲ್ಲಿ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇಲ್ಲ. ವಾರಕ್ಕೊಂದ್ಸತಿ 15 ಸತಿ ಬೋರ್ಡ್ ಕಿತ್ತ ಅದೇ ಬೋರ್ಡ್ ತೆಗೆದು ಬಿಟ್ಟು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಇದು ಹಾಕಿ ಇವ್ರು ಆಗ್ತಾ ಇದಾರಲ್ಲ, ರಿನ್ಯೂವಲ್ ಇಲ್ವಲ್ಲ, ನಿಮ್ಗೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲ, ನಮ್ಗೆಲ್ಲ ಕಣ್ಣು ಕಾಣಿಸ್ತಾ ಇದೆ. ಅಧಿಕಾರಿಗಳಿಗೆ ಅಲ್ಲಿ ಏನನ್ನ ಅಕ್ರಮ ನಡೆಯೋ ಜಾಗದಲ್ಲಿ ಕಣ್ಣು ಕಾಣಿಸ್ತಿರೋಕೆ ಏನೇನೋ ಒಂದು ಕನ್ನಡಕ ರೆಡಿ ಮಾಡ್ಕೊಂಡಿದ್ದೀರಾ, ನನ್ಗೊಂದು ಅನುಮಾನ ಆಗಿದೆ. ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ನೋವಿಂದ ಸರ್, ಆಕ್ಸಿಡೆಂಟ್ಗಳು ಹಾಕಿರುವ ಜನಗಳಿಗೆ ನಿಮ್ ಬೆಲೆ ಕೊಡ್ತಾ ಇಲ್ಲ. ನೀವೊಂದು ಚೀಫ್ ಆಫೀಸರ್ ಆಗಿ ನಡೀರಿ ಹೋಗೋಣ, ಮಾಡೋಣ ಕೆಲಸ, ಏನ್ರಿ ಆಗುತ್ತೆ ಅನ್ನೋದಕ್ಕೆ ಇಲ್ದಿರಾ ಅವರ ಪ್ರೆಷರ್ಗೆ ಮನವಿ ಆಗಿ ಕುತ್ಕೊಂಡು ನೀವು ಇಲ್ಲಿ ಅವಾಗಿಂದ ಏನೋ ಒಂದು ತಪ್ಪು ಬೇಕು ಕುತ್ಕೊಂಡಿದ್ದೀರಾ. ತಪ್ಪು ಸರ್, ತಪ್ಪು. ಕಾನೂನು ಬಿಟ್ಟು ನಾನು ಏನು ಕಾನೂನು ಬಿಟ್ಟೆ ಮಾತಾಡಿದ್ ನೀವು. ಈಗ ಡಿ ಸಿ ಹತ್ರ ಮಾತಾಡಿದ್ ತಪ್ಪು. ನಮಗೆ ಬೇಕಾಗಿರೋದು ಸೆಂಟ್ರಲ್ ಇರೋ ಬೋರ್ಡ್ಗಳಿಂದ 106 ಜನ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆರವುಗೊಳಿಸೋದಕ್ಕೆ ನಮ್ಗೆ ಯಾರೋ PW ಬರುತ್ತೆ, AC ಪರ್ಮಿಷನ್ ಕೊಡ್ತಾರೆ, ಇವೆಲ್ಲ ಕಥೆಗಳು ಬಿಟ್ಟು ಆಗುತ್ತಾ ಇಲ್ಲ ಸರ್, ನಾವು ಕ್ಲಿಯರ್ ಮಾಡ್ತೀವಿ. ನಮ್ಗೆ ಒಂದ್ ಸ್ವಲ್ಪ ಕಾಲಾವಕಾಶ ಏನಕ್ಕೆ ಅವ್ರಿಗೆ? ಈಗ ನಾನು ಅಲ್ಲ, ಈಗ ನಮ್ದು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವ್ರಿಗೆ ರೆಸೊಲ್ಯೂಷನ್ ಮಾಡ್ಕೋಬೇಕು. ಈಗ ಟೈಮ್ ಆಗೋಗಿರೋ ಇಲ್ಲ ಒಂದೇ ಅಲ್ಲ ಸುಮಾರು ಇದೆ. ಆಯ್ತು ಸರ್, ಈಗ ನಾವು ಲೆಟರ್ ಕೊಟ್ಟು ಟೆಸ್ಟಿಂಗ್ ಹೇಳಿದ್ರಿ ಸರ್, ನೀವು ಅವಲೇನೆ ಹೇಳಿದ್ರಿ, ಯಾಕೆ ತೆರವುಗೊಳಿಸಿಲ್ಲ? ಅಲ್ಲಲ್ಲ, ಈಗ ಹಿಂದೆ ಹೇಳಿದ್ರಿ ನೀವು, ನಾನು ಇಲ್ಲ ಅಂತ ಅಲ್ಲ, ನೀವು ಕೊಟ್ಟಿದ್ದೀರಾ, ಏನು ಆಕ್ಷನ್ ತಗೊಂಡಿಲ್ಲ ಅಂತ. ನಾನ್ ಬಂದು 5 ತಿಂಗಳಾಯ್ತು. 5 ತಿಂಗಳು ಎಲೆಕ್ಷನ್ ಇತ್ತು, ಎಲೆಕ್ಷನ್ ನಾನು ಮಾಡ್ತೀನಿ ಸರ್. ಹೇಳೋದೇನಿಲ್ಲ ಸರ್, ಎಲ್ಲ ವಿತ್ ರೆಕಾರ್ಡ್ಸ್ ಇದೆ ಸರ್. ಇಲ್ಲಿ ಈಗ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಳವಡಿಸತಕ್ಕದ್ದು ಇದೆಯಾ? ಇಲ್ಲ. ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದಂತೆ ಅಳವಡಿಸತಕ್ಕದ್ದು ಇಲ್ಲ. ಪ್ರಕೃತಿ ವಿಕೋಪಕ್ಕೆ ಯಾಕಿಲ್ಲ? ಕಾರಲ್ಲಿ ಹೋಗ್ತಾ ಇರ್ತಾನೆ, ಯೂ ಟರ್ನ್ ಮಾಡ್ಕೊಬೇಕು, ಈ ಬೋರ್ಡ್ ಅಡ್ಡ ಇದೆ, ಆ ಕಡೆ ಏನಿದೆ ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಫಸ್ಟ್ ಒಂದು ಹೇಳಿದ್ವಿ ವಿಜಿಗೆ, ಸಾರ್ವಜನಿಕರು 10 ಫುಟ್ಪಾತ್ ಅಲ್ಲಿ ಆ ಕಡೆ ಜಂಪ್ ಆಗಬೇಕು, ನೀವು ಸ್ಕೇವಾಕ್ಗಳು ಇಲ್ಲ ಲಿಫ್ಟ್ಗಳು ಏನು ಹಾಕಿಲ್ಲ, ಹಂಗಾಗಿ ರೋಡ್ ದಾಟಬೇಕಾಗ್ತದೆ. ಸಾರ್ವಜನಿಕರು ದಾಟುವಾಗ ಆ ಕಡೆ ಬರೋ ಗಾಡಿಗಳನ್ನ ಈ ಬೋರ್ಡ್ಗಳು ಅಡ್ಡೇ ನಿಲ್ಸಿರ್ತಾರೆ ನೋಡಿ, ಅರ್ಥ ಆಗ್ದಂಗೆ. ಇದು ಬೋರ್ಡ್, ಇದು ಮನುಷ್ಯ ಇಲ್ಲಿ ನಡ್ಕೊಂಡು ಹೋದಾಗ ಮನುಷ್ಯ ಬೋರ್ಡ್ಗೆ ಇಷ್ಟೇ ಕಾತರ ಇರ್ತಾನೆ, ಹಿಂಗೆ ಹೋದಾಗ ಈ ಕಡೆಯಿಂದ ಗಾಡಿ ಬರೋದ್ನ ಈ ಬೋರ್ಡ್ ಅಡ್ಡ ಇದೆ, ಗಪ್ ಅಂತ ಕಾಲ್ ಇಲ್ಲ, ಹಂಗಾಗಿ ಇಲ್ಲೂ ಸೇಫ್ಟಿ ಇಲ್ಲ. ಮೂರನೇದು ಪ್ರಕೃತಿ ವಿಕೋಪಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಹಾನಿಗೆ ಪುರಸಭೆ ಜವಾಬ್ದಾರಿ ಆಗಿರುವುದಿಲ್ಲ. ಅಂದ್ರೆ ಗಾಳಿ ಮಳೆ ನೋಡಿ ಸರ್, ಎಷ್ಟು ಚೆನ್ನಾಗಿ ಅವಧಿ ಮುಕ್ತಾಯವಾದ ತಕ್ಷಣವೇ ಸಂಬಂಧಪಟ್ಟ ಶುಲ್ಕ ಪಾವತಿಸಿ ನವೀಕರಿಸತಕ್ಕದ್ದು. ಯಾವುದೇ ಕಾನೂನು ಬಾಹಿರ ಜಾಹೀರಾತು ಫಲಕಗಳನ್ನು ಅಳವಡಿಸತಕ್ಕದ್ದಲ್ಲ. ಎಲ್ಲ ಇಲ್ಲೇ ಇದೆಯಲ್ಲ, ಇನ್ನೇನು ನಿಮ್ಮ ಕಂಡೀಷನ್ ಒಂದೂ ನ್ಯಾಯವಾಗಿ ಫಾಲೋ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಕಾನೂನು ರೀತಿಯಲ್ಲಿ ಪ್ರೊಸೀಜರ್ಗಳು ಒಂದು ಫಾಲೋ ಮಾಡಿಲ್ಲ 2 ವರ್ಷದಿಂದ. ನೀವು ಎಷ್ಟು ದಿನ ಟೈಮ್ ತಗೋತೀರಾ? ನೀವು ಒಂದು ನಮ್ಗೆ ಕ್ಲಾರಿಟಿ ಕೊಟ್ರೆ, ಈಗ AC-ಗೆ ಬರೀಬೇಕು, ನೀವು DC-ಗೂ ಲೆಟರ್ ಬರೀಬೇಕು, PWD-ಗೂ ಬರೀಬೇಕು. ನೀವು ಎಷ್ಟು ಒಂದು ವಾರ ತಗೊಂಡು ಈಗ 2 ವರ್ಷ ಕಳೆದ್ಬಿಟ್ಟಿದ್ದೀರಾ, ಯಾವುದೇ ಪತ್ರ ಬರೀ. ಒಂದು ನಿಮಿಷ, ಈಗ ನಾವ್ ಹೇಳದಂಗೆನೆ ನಾವು ಒಂದು ಲೆಟರ್ ಬರೆದಾಗ ನೋಡಿ, ಈಗ ಆಗಲೇ ಮಹೇಶ್ ಅಡ್ಡಿ ತೋರಿಸಿದ್ದಾರೆ, ಈಗ ನಿಮ್ಗೆ ಗಮನಕ್ಕೆ ತಂದಿದ್ದಾರೆ. 14/3/24 ಬರೆದಿರೋ ವಿಧಾನಸೌಧದಿಂದ ಇಲ್ಲಿವರೆಗೂ ಆದೇಶ ಆಗಿದೆ. ಎಷ್ಟು ಬೇಗ ಆದೇಶ ಆಗ್ತದೆ ಅಂದ್ರೆ 15/3 ಒಂದೇ ದಿವಸಕ್ಕೆ 14/3 15/3/24 ಅಂದ್ರೆ ಮೇಲಂತದ ಅಧಿಕಾರಿಗಳು ವಿಧಾನಸೌಧದಿಂದ ಹಿಡಿದು ಅವರು ಒಂದೊಂದು ದಿನಕ್ಕೆ ಕಾರ್ಯ ಮಾಡಿದ್ದಾರೆ.
ನೀವು ಎಷ್ಟು ದಿನ ತಗೊಂತೀರಾ ಹೇಳಿ? ಈಗ ನಿಮ್ಮ ಬುಡದಲ್ಲೇ ಇದೆ, ನೀವು ಎಷ್ಟು ದಿನ ತಗೊಂತೀರಾ? ಈಗ ನೀವು ಒಂದಿನ ತಗೊಂತೀರಾ? ಅಲ್ಲ ಸರ್, ಈಗ ಅದೇ ರೆಸೊಲ್ಯೂಷನ್ ಮಾಡ್ಕೊಂಡು ಅವ್ರ ಡೇಟ್ ಎಲ್ಲ ತಗೋಬೇಕು. ಒಂದು 15 ಮತ್ತೆ days ಅದೇ ಅದೇ ಸರ್, ಡೇಟ್ ನಿಮಗೆ ಪವರ್ ಇದೆ ಮಾಡ್ಬೋದಲ್ಲ ಸರ್, ಏನ್ ಸರ್ ರೆಗ್ಯುಲೇಷನ್ ಈಗ 15 ದಿನ ಟೈಮ್ ಕೊಡಿ. ಈಗ ಒಂದು ನಿಮಿಷ ನೀವು ಒಂದು ಡೇಟ್ ನೋಡಿ, ಕ್ಯಾಲೆಂಡರ್ ತೆಗಿ, ಕ್ಯಾಲೆಂಡರ್ ನೋಡಿ, ಯಾಕಂದ್ರೆ ರಜೆಗಳ ದಿನಗಳು ಇನ್ನೊಂದೆಲ್ಲ ನೋಡಿ ನಮ್ಗೆ ಹತ್ರ ಡೇಟ್ ಕೊಡಿ. ಒಬ್ಬ ಚೀಫ್ ಸೆಕ್ರೆಟರಿ ಸರ್, ಅಂಥ ಹುದ್ದೆಯಲ್ಲಿರುವ ಅಧಿಕಾರಿ, ಪಾಪ IAS ಅಧಿಕಾರಿ, ಒಂದು ದಿವಸಕ್ಕೆ ಚೀಫ್ ಇಂಜಿನಿಯರ್ ಕಳಿಸ್ತಾರೆ. ಚೀಫ್ ಇಂಜಿನಿಯರು ಡಬಲಿಗೆ ಒಂದೇ ದಿವಸಕ್ಕೆ ಬರುತ್ತೆ, ಡಬ್ಬಲಿ 2 daysಗೆ. ಈಗ ನಮ್ಮ PWD ಅವರು ನಾಡ್ದು ಬಂದ್ರೆ ನಾಡ್ದು, ಅಲ್ಲ ಸರ್, ನಾಡ್ದು ಬಂದ್ರೆ ನಾಡನ್ನ ಅವ್ರ ಜೊತೆ ಅವ್ರ ಮಾಡ್ಕೊಡ್ತೀವಿ. ಜೊತೆ ನೀವು ಅದನ್ನ ಮಿಕ್ಸ್ ಮಾಡಬೇಡಿ. ಅಲ್ಲ ಅಲ್ಲ ಸರ್, ನಾಡ್ದೇ ಟೈಮ್ ಕೊಡ್ಲಿ ಸರ್, ಅವರು. ಒಂದು ನಿಮಿಷ. PWD ಮಾತಾಡಿ ಸರ್. ಈಗ ಸರ್, ಈಗ ಸರ್ ಒಂದೇ ಒಂದು ನಿಮಿಷ, ನಂದೊಂದು PWD ಅವ್ರು ಬೇಕಾದ್ರೆ ನಾಡದ್ದೇ ಬರ್ಲಿ, ನಾವು ನಾಳೆ ಲೆಟರ್ ಹಾಕ್ತೀವಿ ಸರ್. ನೀವು ಹಾಕಿ ಫೋನ್ ಹಾಕಿ ನೀವು ಫೋನ್ ನೀವು ಹಾಕಿ. ಸರ್ ನಮಸ್ತೆ, ನಾನು ಚೀಫ್ ಆಫೀಸರ್ ಚಂದಾಪುರ ಸರ್. ಸರ್ ಚಂದಾಪುರ ಚೀಫ್ ಆಫೀಸರ್ ಸರ್. ಅದೇ ಈಗ ನೀವು 23/5/24 ಕೊಟ್ಟಿದ್ದೆ, ಅದೇ ಇದು ಫ್ಲಕ್ಸ್ ಎಲ್ಲ ತೆಗಿಯಕ್ಕೆ. ಅದೇ ನೀವು ಯಾವ ನೆಕ್ಸ್ಟ್ ಡೇಟ್ ಯಾವತ್ತು ಕೊಡ್ತೀರಾ ಸರ್? ಇಲ್ಲಿ KRS ಪಕ್ಷದವರೆಲ್ಲ ಬಂದರೆ, ನಮ್ಮ ರೆಡ್ಡಿ ಸರ್ ಎಲ್ಲ. ಅಲ್ಲ ನಮ್ದೇ ಫಸ್ಟ್ ಕೊಟ್ಬಿಡಿ ಇಲ್ಲಿ, ಸುಮ್ಮನೆ ನಮ್ದು ಸುಮ್ಮನೆ ಇವತ್ತೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಯಾವ ಡೇಟ್ ಕೊಡ್ತೀರಾ? ಇಲ್ಲ, ಅದು ಪರ್ಮಿಷನ್ ಡೇಟ್ ಆಗೋಗ್ಬಿಟ್ಟಿದೆ. ನೀವು ಯಾವತ್ತು ಡೇಟ್ ಹೇಳಿ. ಹಾಂ ಕೊಟ್ಟಿದ್ದಾರೆ, ಎಕ್ಸ್ಪೈರ್ ಆಗಿದೆ, 21 ಕ್ಲೋಸ್ ಆಗಿದೆ. ಅಲ್ಲ ಸರ್, ಅದೆಲ್ಲ ನಾನು ಕೇಳ್ತಾ ಇರೋದು. ಈಗ ನೀವೇ ನಮಗೆ ಲೆಟರ್ ಬರ್ದಿದ್ದೀರಾ 21/5 ಅಲ್ಲ ಒಂದು ನಿಮಿಷ ಸರ್, ಚೀಫ್ ಆಫೀಸರ್ ಹೇಳ್ತಾ ಇರೋದು ಕೇಳಿ ಸರ್. ಈಗ ನಮಗೆ 21/5/24 ನಮ್ಗೆ ಲೆಟರ್ ಕೊಟ್ಟಿದ್ದೀರಾ. ನ್ಯಾಯಾಲಯದ ಆದೇಶದ ಪಾಲನೆಗಾಗಿ 23/5/24 9 ಗಂಟೆಗೆ ಸರ್ಜಾಪುರ ಹತ್ತಿಬೆಲೆ ಮುಖ್ಯ ರಸ್ತೆಯಿಂದ ಅನಧಿಕೃತ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದೆ. ಆದರೂ ತಮ್ಮ ಸಿಬ್ಬಂದಿಗೆ ಕಾರ್ಯಾಚರಣೆ ವೇಳೆ ಹಾಜರಿದ್ದು ಸಾರ್ವಜನಿಕ ತೊಂದರೆಯಂತೆ ಜಾಹೀರಾತು ಫಲಕ ತೆರವುಗೊಳಿಸಲು ಸಹಕರಿಸಲು ಕೋರಿದೆ ಅಂತ ಹೇಳಿದ್ದಾರೆ ಸರ್. ನಾವು ಆಲ್ರೆಡಿ ಎಲ್ಲರಿಗೂ ಮೆಮೊ ಹಾಕಿದ್ವಿ ಆ ಡೇಟಲ್ಲಿ. ಈಗ ತಾವು ಯಾವತ್ತು ಡೇಟ್ ಕೊಟ್ರೆ ನಾವೆಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ ಅವತ್ತನೇ. ಅದು ಬಿಡಿ ಸರ್, ಅದು ಈಗ 1-2 ಇರ್ಲಿ ಸರ್, 1-2 ಇರ್ಲಿ. ಈಗ ನಿಮ್ದು ಯಾವತ್ತು ಬರ್ತೀರಾ ಸರ್ ಹೇಳಿ ಸರ್. ಅವಾಗ ಆ ಡೇಟ್ ಹೇಳಿ ಸರ್, ಸಾರಕ್ಕೆ ಅವ್ರಿಗೆ ಆ ಡೇಟ್ ಹೇಳ್ಬಿಡ್ತೀವಿ. ಅವ್ರು ಹೇಳಿಸ್ಬೇಕು ಹೇಳಿ. ಹ್ಞೂ ಸರ್. ಸರಿನಾ? ನಾನು ಇವಾಗ ಸರ್ಜಾಪುರ ಹತ್ತಿಬೆಲೆ ರೋಡು, ಸರ್ಜಾಪುರ ಬೆಂಗಳೂರು ರೋಡಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. 2 ಟೀಮ್ ನಡೀತಾ ಇದೆ ಕೆಲಸ. ಹ್ಞೂ ಸರ್. ಅದು ಮುಗಿಸ್ಕೊಂಡು ಬರಬೇಕು. ಎಷ್ಟು 5 days ಆಗ್ತದೆ ಸರ್? ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೀವು ಬರೀ ನಮ್ಮ ಮೇಲೆ ಡಿಪೆಂಡ್ ಆಗ್ಬೇಡಿ. ಈಗ ನೀವು ಪರ್ಮಿಷನ್ ಕೊಡ್ಬಿಟ್ಟು ನಮ್ಮ ಸರ್ ಅದು ಆಯ್ತು ಸರ್. ಅದು ಅಲ್ಲೆಲ್ಲ ಅದಕ್ಕೆ ಪ್ರೊಸೀಜರ್ ಅವ್ರಿಗೆ ಮಾತಾಡಿದ್ದೀನಿ ಸರ್. ಒಂದು ನಿಮಿಷ, ಅದಕ್ಕೆ ಸರ್ ಒಂದು ನಿಮಿಷ ನನ್ನ ಮಾತು ತಗೊಳ್ಳಿ. ಒಂದು ನಿಮಿಷ ಸರ್ ಕೇಳಿ ಸರ್, ಡಬಲಿ ಅವ್ರದ್ದು ನಾನು ಈಗ ಅವರು AC ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, DC ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ ನಾವು ಕೊಟ್ಟಿರೋದ್ರ ಬಗ್ಗೆ. ಸರ್ AW ಅವ್ರು ಮತ್ತೆ ಕೊಡಿ ಸರ್, ಈ ಡಬಲಿ ಅವ್ರದ್ದು ಸರ್. ನಾನು ಮಹೇಶ್ ಮಾತಾಡೋದು. ಇವ್ರ ಮಾತು ಕೇಳಿ, ಡಬಲಿ ಅವ್ರ ಮಾತು ಕೇಳ್ಬೇಕಾದ್ರೆ ನೀವು ಸರ್ ಯಾಕಂತೀರಾ? ಇವರು ಸರ್ ಇವಾಗ ಅರ್ಥ ಆದಂಗೆ ಹೇಳ್ತೀನಿ, PWD ಅಧಿಕಾರಿಗೆ ಸರ್, ನೀವು ದೊಡ್ಡ ಬೋರ್ಡ್ಗಳು ಸರ್ ಬಿಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಹಲೋ ಸರ್ ಕೇಳಿಸ್ಕೊಂಬಿಡಿ, ಇದು ಚೆನ್ನಾಗಿದೆ. ಇವ್ರೇನು ಹೇಳ್ತಾ ಇರೋದು, ಫುಟ್ಪಾತ್ ಅಲ್ಲಿರೋ ಬೋರ್ಡ್ಗಳು ಇದೆಯಲ್ಲ ಸರ್, ಫುಟ್ಪಾತ್ ಅಲ್ಲಿ ಅಜ್ಜೆಗೆ ಒಂದೊಂದು ಹಾಕಿದ್ದಾರೆ ನೋಡಿ, ಅದನ್ನ ಬಿಳಿಸಿ ಅಂತ ನಾವು ಬಂದಿರೋದಿಲ್ಲಿ. ನಾನು ದೊಡ್ಡ ಬೋರ್ಡ್ ಬಿಳಿಸಿ ಅಂತ ನಾನು ಬಂದಿಲ್ಲ ಇಲ್ಲಿ. ಅರ್ಥ ಆಯ್ತಾ ಸರ್? ಇರಿ ಸರ್ ಕೇಳಿಸ್ಕೊಳ್ಳಿ ಸರ್, ಅವ್ರಿಗೂ ಅರ್ಥ ಆಗ್ಲಿ. ಅವ್ರಿಗೆ ಅರ್ಥ ಆಗ್ತೀರಾ ಪಾಪ, ಅವ್ರು ನೀವು ಬೋರ್ಡ್ಗಳು ಯಾವಾಗ ಬಿಡಿಸ್ತೀರಾ, ಬೋರ್ಡ್ಗಳು ನಾನು ಬರ್ತೀನಿ ಬಿಡಿ ಅಂತ ಅವ್ರು ಹೇಳ್ಬಿಡಿ. ಇರಿ ಸರ್, ಅರ್ಥ ಚಿಕ್ಕ ಬೋರ್ಡ್ ಬರ್ತಿಲ್ಲ ಅವರು, ಇವಾಗ ಹೇಳ್ತಾರೆ ಅವರೇ ಇಂಜಿನಿಯರ್ ಹೇಳ್ತಾರೆ. ಅಧಿಕಾರಿಗಳ ಹತ್ರ ಅರ್ಥ ಆಗ್ಬೇಕು ಸರ್, ಅರ್ಥ ಆಗ್ಬೇಕು. ಆಮೇಲೆ ಅವ್ರು ಯಾವ್ದೋ ರೀತಿಯಲ್ಲಿ ದೊಡ್ಡ ಬೋರ್ಡ್ ಈ ಡೇಟ್ ಕೊಟ್ಬಿಟ್ರೆ ಅವ್ರಿಗೂ ಕನ್ಫ್ಯೂಸ್ ಮಾಡ್ಬಾರ್ದು, ಅವ್ರಿಗೆ ಅರ್ಥ ಮಾಡಿಸ್ಬಿಡ. ಚಂದ್ರಶೇಖರ್ ಸರ್ ಅರ್ಥ ಮಾಡ್ತಾರೆ. ಚಂದ್ರಶೇಖರ್ ಸರ್, ಈಗ ನಾನು ಅವ್ರನ್ನ ಕೇಳ್ತಾರೋ, ಕೆಳಗಡೆ ಫುಟ್ಪಾತಲ್ಲಿ ಹಾಕೊಂಡಿರೋ ಬೋರ್ಡ್ಗೆ ಇವರು 21ಕ್ಕೆ ಮುಗಿದಿದೆ, ಇವ್ರು ಏನು ಮಾಡಲಿಲ್ಲ. ಹಾಗಾಗಿ ಈ ಅಧಿಕಾರಿ ಮೇಲೆ ಕ್ರಮ ಜರುಗಿಸಿ ಅಂತ DC ಹೇಳಿದ್ದೀನಿ, AC ಹೇಳಿದ್ದೀನಿ, ಹ್ಞೂ ಅಂತ ಹೇಳಿದ್ದಾರೆ. ಈಗ ನಾನು ಕೇಳ್ತಾ ಇರೋದು, ನೀವು ಫುಟ್ಪಾತಲ್ಲಿ ಇರೋದನ್ನ ಜೊತೆಯಲ್ಲಿ ಬೀಳಿಸ್ತೀರಾ? ಯಾಕಂದ್ರೆ ಸರ್ಜಾಪುರ ರೋಡಲ್ಲಿ ಬೀಳಿಸಿಲ್ಲ ನೀವು. ಹಾಂ ಸರ್. ಹೌದು ಸರ್, ಹೌದು ಹೌದು ಹೌದು
ಬೆಳಗ್ಗೆಯಿಂದ ನಿಮ್ಮ ಮೇಲೇನೆ ಸರ್, ಬೆಳಗ್ಗೆಯಿಂದ ನಿಮ್ಮ ಮೇಲೇನೆ ಗೂಬೆ ಮತ್ತೆ ನಮ್ಗೆ ಕುಳಿಸ್ಕೊಂಡಿರೋ letter ಇರಿ ಸರ್. ಹಾಕ್ಬೇಕು ಸರ್. ಅವ್ರ ಲೆಟರ್ ಹಾಕಿರೋ ದೊಡ್ಡ ಬೋರ್ಡ್ಗೆ ಹಾಕಿರೋದು ನನ್ಗೆ ಗೊತ್ತು. ಅದಕ್ಕೆ ನಿಮ್ಮನ್ನ ನಾನು ಹೇಳಿದ್ದು, ಅದಕ್ಕೆ ಕನೆಕ್ಟ್ ಮಾಡಿ ಸರ್ ಅಂತ ಹೇಳಿದ್ದು. ಹೇಳಿ ಸರ್. ಅವ್ರ ರೋಡಲ್ಲಿ ಇರೋದು ಅದು. ಹೌದು ಸರ್, ನೀವು NOC ಕೊಟ್ಟಿದ್ದೀರಿ ಅಂತ ಇದ್ದಾರೆ ಅವರು. PW ಕಡೆಯಿಂದ NOC ಕೊಟ್ಟು ನಾವು ಪರ್ಮಿಷನ್ ಕೊಟ್ಟಿದ್ವಿ ಅಂತ ಇದ್ದಾರೆ. ಇದೇ ಪುರಸಭೆಗೆ. ಕೊಡಿ, ಅದು ಮಾಡಿಸ್ಬೇಡಿ ಅಂತ ಕೊಡಿ ಸರ್. PDO ಅವರು ಹೇಳಿದ್ದಾರೆ NOC ಕೊಟ್ಟಿದ್ದಾರೆ PWD ಅವರು ಅಂತ. ಆವಾಗ ಲೈವಲ್ಲಿ ಇದಾವೆ ಎಲ್ಲನೂ. ಈಗ ಇಷ್ಟೇ ಸರ್, NOC ಇಲ್ಲ, ನೀವು ಹೆಂಗ್ ಕೊಡ್ರಿ ಹೆಂಗಾದ್ರೆ? ಒಂದ್ ನಿಮಿಷ ಇಷ್ಟ. ಈಗ ನಿಮ್ಗೆ ಕನ್ಫ್ಯೂಸ್ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ರಿ. ಈಗ ನೀವೇನ್ ಮಾಡ್ತಿದ್ರಿ, ಈಗ ಆ ಕಡೆ ಸಜ್ಜಾಪುರದವ್ರಿಗೂ ದಬ್ಕೊಂಡು ಹೋಗಿದ್ದಾರೆ ದೊಡ್ಡ ಬೋರ್ಡ್. ಚಿಕ್ಕ ಬೋರ್ಡ್ನ ಒಂದೂ ಟಚ್ ಮಾಡಿಲ್ಲ. ಅಂದ್ರೆ ಫುಟ್ಪಾತ್ ಅಲ್ಲಿ ಅದನ್ನು ಬಿಡಿಸ್ಬೇಕಾಗುತ್ತೆ, ನೀವು ಬಿಡಿಸ್ಕೊಂಡು ಹೋಗಿಲ್ಲ. ಅದನ್ನ ನಾವು ಬೆಳಗ್ಗೆಯಿಂದ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಇವರು ಅದಕ್ಕೆ 2022ಗೆ ಮುಗ್ದೋಗಿದೆ ಇವ್ರದ್ದು ಏನೋ ಅವಧಿ. ಇಲ್ಲಿನವರೆಗೂ ಯಾವುದೇ ರಿನ್ಯೂವಲ್ ಕೊಡಲಿಲ್ಲ. ಅದರಲ್ಲಿ ಅವರು ಯಾರು ಖಾಸಗಿ ವ್ಯಕ್ತಿಗಳು ತಿಂತಾ ಇದ್ದಾರೆ. ಅದನ್ನ ನಾವು ಬೆಳಗ್ಗೆಯಿಂದ ನಾವು ಪ್ರೊಟೆಸ್ಟ್ ಮಾಡಿಕೊಂಡು ನಮ್ಮ ಜೊತೆಗೆ ನೀವು ಬನ್ನಿ, ನಾವು ಕಿತ್ತಾಕ್ತೀವಿ, ನೀವು ನಿಂತ್ಕೊಳ್ಳಿ ಜೊತೆಗೆ ಅಂತ ನಾವು ಪುರಸಭೆ ಅಧಿಕಾರಿಗಳನ್ನ ಕೇಳ್ತಾ ಇರೋದು. ಅದಕ್ಕೆ ನಿಮ್ಮ ಮೇಲೆ ಗೂಬೆ ಕೊಡಿಸಿದಾಗ ತಗೊಳ್ಳಿ ಸರ್ ಲೈನ್ಗೆ ಅಂತ ನಾವು ಹೇಳಿದ್ದಷ್ಟೇ. ಇದು ಮ್ಯಾಟ್ರು. ಸರಿ, ಅದಕ್ಕೆ ಸರ್ ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ದು. ಲೈವಲ್ಲಿದೆ. PDO ಅವ್ರನ್ನ ಫೋನ್ ಮಾಡಿದಾಗ ಆಗಲೇ ಕೇಳಿದಾಗ NOC ತಗೊಂಡು ನಾವು ಟೆಂಡರ್ ಕೊಟ್ಟಿರೋದು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನಿಮ್ಮನ್ನ ಕ್ಲಿಯರ್ ಕೇಳೋದಕ್ಕೆ ನಿಮ್ಗೆ ಕೇಳಿದ್ದೀನಿ ಅಷ್ಟೇ. ಸರಿ ಸರ್, ಅದೇ ನಿಮ್ಗೆ ತಿಳಿಸಿದ್ದೀನಿ. ನೀವು ಆ ಕಡೆ ನಿಮ್ಮ ಕೆಲಸ ನೀವು ಮಾಡಿ ಸರ್. ಸರ್ ದಯವಿಟ್ಟು ಆ ಸಜ್ಜಾಪುರದ ಫುಟ್ಪಾತ್ಗಳಲ್ಲಿ ಸ್ವಲ್ಪ ನೋಡಿ ಸರ್. ಅದ್ರದ್ದು ಇಲ್ಲಿಗೆ ಮುಗೀತು, ಇದು ಮುಗಿದು ನಾವು ಇಲ್ಲಿ ಹೋರಾಟ ಮಾಡ್ಕೊತೇವೆ. ಸರಿ, ಓಕೆ. ಆ ಗಮನಕ್ಕೆ ಬಂದಾಗ ಅವ್ರು ಏನು ಹೇಳಿದ್ರು, CO ಗೆ ಫೋನ್ ಮಾಡಬೇಕು, ಅವ್ರ ಪರ್ಮಿಷನ್ ತಗೊಬೇಕು ಅನ್ನೋದು. ಈಗಾಗಲೇ ನಿಮಗೆ ಅದು ಬೇಕಾದ್ರೆ ಲೈವಲ್ಲಿ ನಿಮ್ಗೆ ಅದನ್ನ ಅವ್ರು ಹೇಳಿರೋದು. NOC ಇರೋದಾದ್ರೆ ಸರಿ, ಈಗ ಅದು ಕ್ಲೋಸ್ ಆಗಿದೆಯಲ್ಲ ಈಗ ಅಂತ ನಾವು ಕೇಳಿದ್ವಿ. ಈಗ ನೀವು ನೋಡೋದು NOCನೇ ಇಲ್ಲ PWD ಕಡೆಯಿಂದ. ಅಂದ್ರೆ ಲೀಗಲ್ ಪ್ರೊಸೀಜರ್ ಒಂದು ಫಾಲೋ ಮಾಡ್ತಾ ಇಲ್ಲ ನೀವು ಅಧಿಕಾರಿಗಳು. ಯಾವುದೂ ನಿಮ್ಮ ಕಾಟಾಚಾರಕ್ಕೆ ಯಾರಿಗೋ ಒಬ್ರು ಕೊಟ್ಬಿಡ್ರಿ. ಈಗ ಅವ್ರ ಮೇಲೆ ಗೂಬೆ ಕೂರಿಸ್ತೀರ ನೀವು ಹಂಗಾದ್ರೆ ಎಲ್ಲಾದ್ರಲ್ಲೂ. ಹಂಗೆ ಆಗ್ತದೆ. ಈಗ DC ವಿಚಾರದಲ್ಲೂ ಹಂಗೆ ಹೇಳ್ತೀರಾ. ಈಗ ಇಂಜಿನಿಯರ್ ಫೋನ್ ಮಾಡಿದ್ರು ಕೇಳೋ ತಾಳ್ಮೆ ಇಲ್ಲ ನಿಮ್ಗೆ. ನಿಮ್ಗೆ ಏನೋ ಒಂದು ಇಚ್ಛಾಶಕ್ತಿ ಇದೆ, ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದು, ತೊಂದರೆ ಏನಿಲ್ಲ. ಯಾರೋ ಬರ್ತಾರೆ ಈ ಸೀಟ್ಗೆ, ಯಾರೋ ಒಬ್ಬರು ಏನೋ ತಾಕತ್ತಿರೋ ಅಧಿಕಾರಿ ಬಂದು ಕುತ್ಕೊಂತಾರೆ, ಕೆಲಸ ಮಾಡ್ತಾರೆ. ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರೆ ರಾಜ್ಯಪಾಲರು ಬಂದು ಆಡಳಿತ ಮಾಡುವಂತ ಕೆಪಾಸಿಟಿ ಕಾನೂನಲ್ಲಿ ಇದೆ. ಅಧಿಕಾರಿಗಳೇ ಬೇಕು ಅನ್ನೋದೇನಿಲ್ಲ ಇಲ್ಲಿ. ರಾಜ್ಯಪಾಲರ ಆಳ್ವಿಕೆ ಕೂಡ ಆಗ್ತದೆ, ಮಾಡಬಹುದು, ಎಲ್ಲಾ ರೀತಿಯಲ್ಲೂ ಇದೆ. ನೀವ್ ಯಾಕೆ ಭಯ ಪಡ್ಕೊಂಡು ಕೆಲಸ ಮಾಡ್ತೀರಾ ಹಂಗಾದ್ರೆ? ಯಾರಿಗೊಬ್ಬರಿಗೆ ಯಾಕೆ ದಿಕ್ಕು ತಪ್ಪಿಸ್ತೀರ ನೀವು? PW ಅನುಮತಿ ಇಲ್ಲದೆ, PW ಅನುಮತಿ ಇಲ್ಲದೆ ನೀವು ಹೆಂಗ್ ಟೆಂಡರ್ ಕರೆದ್ರೆ ಹೆಂಗಾದ್ರೆ? ಇದು ಪ್ರೊಸೀಜರ್ ಪ್ರಕಾರ ಇದೆ ಹಂಗಾದ್ರೆ ಇವೆಲ್ಲನೂ ಸರ್. ಯಾರು ಕೊಟ್ರು ಕಾನೂನು ಒಂದೇ. ನೀವು ಚೀಫ್ ಆಫೀಸರ್ ಕೂತ್ಕೊಂಡು ಒಂದು ಕಾನೂನು ಬುಕ್ ಬದಲಾವಣೆ ಆಗಲ್ಲ, ಇನ್ನೊಬ್ರು ಕೂತ್ಕೊಂಡು ಒಂದು ಬುಕ್ಕಲ್ಲಿ ಬದಲಾವಣೆ ಆಗಲ್ಲ ಕಾನೂನುಗಳು. ವಿಜಯ್ ಕೇಳ್ತಾ ಇದ್ದಾರಲ್ಲ, ನೀವು ರಿನ್ಯೂವಲ್ ಮುಗ್ದೋಗಿದೆ, ಇವರು ಅಡ್ವರ್ಟೈಸ್ಮೆಂಟ್ ಫ್ರೆಶ್ ಆಗಿ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ನಿಮ್ಮದು ಪಾಲುದಾರಿಕೆ ಇಲ್ವಾ? ಯಾಕೆ ನಾನು ಪಾಲುದಾರಿಕೆ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಇವರು ಹೊಸದಾಗಿ ಬೋರ್ಡ್ ಚೇಂಜ್ ಮಾಡಿದ್ದಾರೆ. ಏನು ನಾವು ನಮ್ಮ KRS ತಂಡ ಬೀಳಿಸ್ತಾ ಇದ್ದೀವಿ, ಆ ಬೋರ್ಡಲ್ಲಿರುವ ಏನು ಸ್ಕ್ರೀನ್ ಏನಿದೆಯೋ ಅಂದರೆ ಅದು ಏನೇನಿದೆಯೋ ಅದನ್ನ ಅಡ್ವರ್ಟೈಸ್ಮೆಂಟ್ನ 1 ತಿಂಗಳು ಬಿಟ್ಟರೆ ಅದು ಶೇಡ್ ಆಗಿ ಕೆಂಪಗಾಗ್ಬಿಡುತ್ತೆ. ತಮಗೆಲ್ಲ ಗೊತ್ತಿದೆ. ಇದು ಎಷ್ಟು ದಿನ ಆಗಿರ್ಬೋದು ಹಾಕಿ? ಒಂದೇ ದಿನಕ್ಕೆ ಅದು. ಈ ಥರ ಚೇಂಜಸ್ ಮಾಡ್ಕೊಂಡು ಹೋದಾಗ ನೀವು ಯಾಕೆ ಕೇಳ್ತಾ ಇಲ್ಲ? ನಿಮ್ಮದು ಪರವಾನಗಿ ಇದಾಗಿದೆ, ನಾನು ಕೊಡೋವರೆಗೂ ಯಾವುದೋ ಒಂದು ಬೋರ್ಡ್ ಹಾಕಬಾರ್ದು ಅಂತ ನಿಮ್ಗೆ ಅಷ್ಟು ತಾಕತ್ತಿಲ್ವಾ? ನಿಮ್ಮ ಚೇರ್ಗೆ, ನಿಮ್ಮ ಕುರ್ಚಿಗೆ ಅಷ್ಟು ತಾಕತ್ತೇ ಇಲ್ವಾ? ಇಲ್ಲ ಅಂತ ಹೇಳ್ಬಿಡಿ. ಇವಾಗ ವಿಜಯ್ ಹೇಳ್ದಂಗೆ ಯಾರೋ ಬಂದವರು ಕುತ್ಕೊಂಡವ್ರು ಅವ್ರ ಕೈ ಯಾರು ಬರೋಕ್ಕಾಗಿರೋದು ರಾಜ್ಯಪಾಲರ ಆಡಳಿತ ಮಾಡ್ತಾರೆ ಇಷ್ಟೇ ಅಲ್ವಾ? ನೋಡಿ, ಈಗ ಬೋರ್ಡು ನಮ್ಮ ಕಾರ್ಯಕರ್ತರಲ್ಲಿ ಇದ್ದಾರೆ, ಸೈನಿಕರು ಇದ್ದಾರೆ. ಆ ಬೋರ್ಡ್ ನೋಡಿ ಯಾವಾಗ ಹಾಕಿದ್ದಾರೆ, ಯಾವಾಗ ಬಿಡಿಸಿದ್ದಾರೆ, ಯಾಕೆ ಇದನ್ನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ನೀವಾಗಿರ್ಬೋದು, ನಿಮ್ಮ ಸಿಬ್ಬಂದಿಗಳಾಗಿರ್ಬೋದು. ಸರ್, ಈಗ ನೀವು ಚೀಫ್ ಆಫೀಸರ್, ಇದೊಂದು ಮಾತು ಮುಗಿಸ್ಬಿಟ್ಟು, ನಿಮ್ಮ ಚೀಫ್ ಆಫೀಸರ್ ನಿಮ್ಮ ಕೈಲ ಟೋಟಲ್ ಎಲ್ಲ ಎಷ್ಟು ಸಿಬ್ಬಂದಿ ಇದೆ ಸರ್? 40. ಎಷ್ಟು ಊರುಗಳು ಬಂದಿರುತ್ತೆ ಸರ್? ಒಂದೊಂದು ಊರಿಗೆ ಇಬ್ಬಿಬ್ರು. ನಿಮ್ಮ ಕಚೇರಿ ಪಕ್ಕದಲ್ಲಿರುವ ಈ ಅಕ್ರಮವನ್ನು ತಡೆಯೋಕ್ಕಾಗೋದಿಲ್ಲ ಅಂದರೆ ನೀವೊಂದು ಚೀಫ್ ಆಫೀಸರ್ ಆಗಿ ನೀವು ಡೈಲಿ ತಿರ್ಗಾ ಹಂಗೆ ರೌಂಡ್ ಹಾಕ್ಕೊಂಡು ನೀವು ಬೆಂಗಳೂರು ಕಡೆ ಮನೆಗೆ ಹೋಗ್ಬೇಕಂದ್ರೆ ಆ ಬೋರ್ಡ್ ಕಂಡು ಕಾಣಿಸುತ್ತೆ.
ಈ ಬೋರ್ಡ್ಗಳು ಕಣ್ಣಿಗೆ ಕಾಣಿಸೋ ಬೋರ್ಡ್ಗಳು ನೀವು ತೆಗ್ದಿಲ್ಲ ಅಂದರೆ ನಿಮಗೆ ಕೆಲಸದ ಮೇಲೆ ಇಚ್ಛಾಶಕ್ತಿ ಇದೆಯಾ ಇಲ್ವಾ? ನೀವು ಆಯಿತು ಸರ್ ಬೀಳಿಸ್ಬೇಡಿ, ಬೀಳ್ಸೋದಕ್ಕೆ ಇವತ್ತು ನಾನು ಕೇಳ್ತಾ ಇದ್ದೆ, ನೀವು ಕನಿಷ್ಠ ಅಡ್ವರ್ಟೈಸ್ಮೆಂಟ್ ನಿಲ್ಲಿಸ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ ಅಲ್ವಾ? ನಿಮ್ಮ ಕೆಲಸಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಮಾಡಲೇಬೇಕು ಅನ್ನೋದನ್ನ ಈ ಅಡ್ವರ್ಟೈಸ್ಮೆಂಟ್ನ ನಿಲ್ಲಿಸಲೇಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ ಅಲ್ವಾ ಸರ್? ಯಾಕೆ ಸರ್ ನಿಲ್ಲಿಸಿಲ್ಲ? ಬೋರ್ಡ್ ಕೀಳ್ಬೇಡಿ, ಬೋರ್ಡ್ ಕೀಳೋದಕ್ಕೆಲ್ಲ ನಾನು ಹೇಳ್ತಾ ಇರೋದು, ಬರೀ ಅಡ್ವರ್ಟೈಸ್ಮೆಂಟ್ ಹಾಕೋದಕ್ಕೆ ಅವ್ರಿಗೆ ಬಿಡಬಾರ್ದಾಗಿತ್ತು. ಬಿಟ್ಬಿಟ್ಟಿದ್ದೀರಾ? ಅವ್ರು ನೀವು ಕರ್ತವ್ಯ ಲೋಪಸಾನೆ, ನೀವು ಕರ್ತವ್ಯ ಮಾಡಿಲ್ಲ ಸಾನೆ, ನಿಮ್ಮ ಚಲಾವಣೆ ನಿಮ್ಮದು ಅಧಿಕಾರ ನೀವು ಚಲಾಯಿಸಿಲ್ವಲ್ಲ, ಅಕ್ರಮ ಯಾವನ ಪ್ರೆಷರ್ಗೆ ನೀವು ಬಗ್ಗಿದ್ದೀರಲ್ವಾ? ಇಲ್ಲ ಮೇಲ್ನೋಟಕ್ಕೆ ಇನ್ನೊಂದು ಥರ ಹೇಳ್ಬೋದಲ್ಲ ನಾನು. ಹಾಗಾಗಿ ನಿಮ್ಮ ಕೆಲಸದ ಲೋಪ ಇಲ್ಲಿದೆ. ಹಾಗಾಗಿ ಈ ಕೂಡಲೇ ಎಚ್ಚೆತ್ಕೊಂಡ್ರೆ ತೆಗೀರಿ ಅಂತ ಹೇಳ್ತಾರೆ. ಆಯಿತು, ಇವಾಗ ಬೋರ್ಡ್ ಬಿಡಿಸೋದಕ್ಕೆ ಅವತ್ತು ಬಿಡಿಸ್ತೀವಿ ಸಾನೆ, ಆಯ್ತಣ್ಣ ವಿಜಯ್ ಅವತ್ತೇ ಬಿಡಿಸ್ಲಪ್ಪ, ಅದಕ್ಕೂ ಒಪ್ಕೊಂಡ್ಬಿಡ್ತೀವಿ, ನಾವೆಲ್ಲ ಒಪ್ಕೊಂಡ್ಬಿಡ್ತೀವಿ. ಇವಾಗ ಗೆದ್ದೇಳ್ರಿ, ನಾವು ಬರಲ್ಲ, ನಿಮ್ಮ ಸಿಬ್ಬಂದಿನ ಕರ್ಕೊಂಡು ಬ್ಲೇಡ್ ಎತ್ಕೊಂಡು ಎಲ್ಲ ಅರ್ಧಕ್ಕೆ ಇದು ಮಾತ್ರ ಅಡ್ವರ್ಟೈಸ್ಮೆಂಟ್ ಅರ್ಧಕ್ರಿ. ಬೋರ್ಡ್ ಕೇಳಬೇಡಿ ನೀವು, ನಾವು ಟಚ್ಚು ಮಾಡಬೇಡಿ ಬೋರ್ಡ್ನ. ನಾನು ಕೇಳ್ತಾ ಇರೋ ಕಾನೂನು ಇದೆಯಾ ಇಲ್ವ? ಇದು ನೀವು ಕಿತ್ತಾಕ್ಬೋದಲ್ಲ, ನಿಮ್ಮ ಸಿಬ್ಬಂದಿನ ಬಿಡ್ರಿ. ಈಗ ವರ್ಕರ್ನ ಅಡ್ವರ್ಟೈಸ್ಮೆಂಟ್ ಸರ್ ಈಗ ಫುಲ್ ಟೋಟಲಿ ಈಗ ನಮ್ಗೆ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ. ಸರ್ ಒಂದು ನಿಮಿಷ, ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀರಾ? ಅಲ್ಲ ಕಿತ್ತಾಕ್ಸ್ತೀನಿ ಸರ್, ಫುಲ್ ಬೋರ್ಡೇ ಕಿತ್ತಾಕ್ಸ್ತೀವಲ್ಲ. ಅಲ್ಲಿಗೆ ಬರ್ತೀರಲ್ಲ ಸಂಪಾದನೆ ನಿಲ್ಲಿಸಿ. ನಮ್ದಲ್ಲ ಈಗ ನಾವು ಕೇಳ್ತಾ ಇರೋದನ್ನ ನೀವು ಬೋರ್ಡ್ ಸರ್, ಅಲ್ಲ ನಮ್ಗೂ ಪ್ರೊಸೀಜರ್ ಇದೆ, ರೆಸಲ್ಯೂಷನ್ ಮಾಡ್ಬೇಕು. ಅದನ್ನೇ ಇವಾಗ ಅವರೇ ಅಲ್ಲ, ನಮ್ಗೆ ರೆಸಲ್ಯೂಷನ್ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸರ್, ಮಾಡ್ಬೇಕು. ನಿಮ್ಗೆ ತಿರ್ಗಾ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ಮೀಡಿಯಾಗೆ ಹೋಗಿದೆ. ನಾನು ಹೇಳ್ತಾ ಇರೋದು ಅದನ್ನ ಕೀಳೋದಕ್ಕೆ ಕಾಲಾವಕಾಶ ಒಂದು ವಾರ ಅದು ಕೇಳಿದ್ರಾ? ಕೀಳ್ಸಿ ಸರ್. ಒಳ್ಳೆ ಕೆಲಸ ಮಾಡಿ. ಆಯ್ತು ಸರ್. ನಾವು ಕೇಳ್ತಾ ಇಲ್ಲ, ನಾವು ಈ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬ್ಲೇಡ್ ಅಲ್ಲಿ ಹರ್ದಾಕಿ ಮಾಡ್ಸಿ. ಈಗ ಮಾಡಿಸಿ, ಅದಕ್ಕೂ ಕಾಲಾವಕಾಶ ಬೇಕಾಗಿಲ್ಲ. ನೀವು ಬೋರ್ಡ್ ನ ಒಂದು ವಾರ ಆದ್ಮೇಲೆ ಕೇಳಿ, ನಾವು ಹೋಗ್ತೀವಿ, ನಿಮ್ಮ ಮಾತು ಕೇಳ್ತೀವಿ. ಮಾಡ್ಸಿ. ಈಗ ಅಧಿಕಾರಿಗಳಿಗೆ ಫೋನ್ ಮಾಡಿ ಇಳಿಸಿ, ಮಾಡ್ತೀನಿ ಸರ್. ಅದು ಮಾಡಿಸಿ. ನಾವು ಹೋಗಲ್ಲ, ನಾವು ಹೋಗೋದು ಬೇಡಪ್ಪ. ಏನಪ್ಪ ವಿಜಯ್, ನಂಬರ್ಗಳು ಹೋಗೋದು ಬೇಡ, ಏನೇನ ನಾವು ಹೋಗೋದು ಬೇಡ, ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಆಯ್ತು ಈಗ ತಿಳಿಸಿ ನಾವು ಅದಕ್ಕೆ ಇವ್ರೆ, ಆದರ್ಶ್ ಒಂದು ಬಿಲೇಡ್ ಹಾಕೊಂಡು ಅರ್ಧ ಕಳಿಸ್ತಾರೆ. ಏನಪ್ಪ ಅವನು ಇದು ಮಾಡ್ಕೊಳ್ಳೋದು ನೀವು ಅಧಿಕಾರಿಗಳಿಂದ ಈಗ ಒಂದು ತೆರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರ DC ಆದೇಶದಲ್ಲಿ 10 ಇಂದ 40% ಸರ್ ತೆರಿಗೆ ಇರೋದಂಥದ್ದು ನಿಮ್ಗೆ ಹೆಚ್ಚುವರಿ ಮಾಡೋದಕ್ಕೆ. ತೆರಿಗೆ ತಕ್ಷಣ ಮಾಡ್ತಾರೆ ಬಡ್ಡಿ ಟ್ಯಾಕ್ಸ್ 10 ಇಂದ 40% 60% ವರ್ಗ ನಿಮ್ಗೆ. ಅಲ್ಲಿ ಏನಕ್ಕೆ ರೆಸಲ್ಯೂಷನ್ ಮಾಡಿರ್ತೀವಿ ಆ ರೇಟ್ ಅಲ್ಲಿ ಹಾಕಿರ್ತಾರೆ. ಅಲ್ಲ ಬಾಡಿ ಇಲ್ಲ ಅಂದಾಗ ಅಲ್ಲ ಬಾಡಿ ತೀರ್ಮಾನ ಅದಕ್ಕೆ ಅಲ್ಲ ಬಾಡಿ ತೀರ್ಮಾನ ಮಾಡುವಂತ ಸ್ಥಳೀಯವಾಗಿ ಬಾಡಿ ಬಂದಾಗ ಅವರು ಚರ್ಚೆ ಮಾಡ್ತಾರೆ, ಬಾಡಿ ತೀರ್ಮಾನ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವಂಥದ್ದು ಬಾಡಿಗೆ ಇಲ್ಲ, ಲೋಕಲ್ ಬಾಡಿಗೆ ಇರ್ತದೆ. ಲೋಕಲ್ ಬಾಡಿ ಇಲ್ಲ ಅಂದಾಗ ನಿಮ್ಗೆ ಟ್ಯಾಕ್ಸ್ ಅನ್ನ ಏನು 10 ಇಂದ 40 ಇದೆ, 60 ಗಂಟೆ ಇದೆಯಾ? ಅದು ಒಂದೊಂದು ಏರಿಯಾ ಒಂದೊಂದು ರೇಟ್ ಇರ್ಲಿ, ಆಯ್ತು. ಸಬ್ ಗೈಡೆನ್ಸ್ ವ್ಯಾಲಿ ಮೇಲೆ ಹಂಗ್ ಮಾಡ್ತಾರೆ. ಗೈಡೆನ್ಸ್ ಮೇಲೆ ನಾನು ಕೇಳ್ತಾ ಇರೋದು ಒಂದು ಆವರೇಜ್ ಅನ್ನೋದು ಇರ್ತದೆ. ಒಂದೇ ಒಂದು 2 ನನಗೆ ಯಾಕಂದ್ರೆ ಇಲ್ಲಿ ಬಾಡಿ 2 ವರ್ಷ ಇಲ್ಲದೆ ಇರೋದ್ರಿಂದ ಅವ್ರು 10 ಇಂದ 40 ಎಷ್ಟೋ ಇದೆ, 50 ಎಷ್ಟೋ ಇದೆ, ಇವರು ಅದನ್ನ ಹೆಚ್ಚುವರಿ ಮಾಡೋದಕ್ಕೆ ಈಗ ಹೆಚ್ಚುವರಿ ಮೇಲೆ ಇದಾಕೂರಲ್ಲ ಅಡ್ವರ್ಟೈಸ್ ಬ್ಲಾಕ್ಸ್ಗೋ ಅದೆಲ್ಲ ಹೇಳ್ಬಿಟ್ಟು ನಮ್ಮ ಪೋರಕರ ಮೇಲೆ ಕಿತ್ತಾಕ್ಸ್ಬಿಟ್ಟು ಅದು ಕಿತ್ತಾಕ್ಸಿ. ಅದ್ರ ಜೊತೆಯಲ್ಲೇ ಒಂದು 5 ಬೋರ್ಡ್ 10 ಬೋರ್ಡ್ ಬಿದ್ದಿದೆ, ಅದು ಯಾರಿಗಾನ ತೆಗ್ಲಿ ಏಟ್ ಹಾಕ್ಬೋದು, ಆಯ್ತು. ಅದನ್ನ ಎತ್ಕೊಬರ್ತೀವಿ ಅಷ್ಟು ಮಾಡಿ, ಇನ್ನೇನು ಬಿಡಿಸ್ಬೇಡಿ. ಅದೇನೋ ಮಾಡೋದು. ಅಲ್ಲ ಅದನ್ನ ಈಗ ಅಡ್ವರ್ಟೈಸ್ಮೆಂಟ್ ಈಗ ತೆರಿಗೆ ಅಂತೂ BBMP ವ್ಯಾಪ್ತಿಗಿಂತಲೂ ದುಬಾರಿ. ಬೇಡ ಒಂದ್ ಕರಿ ಒಂದ್ ನಿಮಿಷ ಸರ್, BBMP ವ್ಯಾಪ್ತಿಗಿಂತಲೂ ದುಬಾರಿ ಆಗಿದೆ ಇದು ಟ್ಯಾಕ್ಸ್ SAS. ಹೌದು. ಯಾಕೆ ನೀವು ಅಷ್ಟೊಂದು, ಯಾಕಂದ್ರೆ ನಿಮಗೆ ಯಾಕಂದ್ರೆ ಅಧಿಕಾರ ಇರೋದ್ರಿಂದ ಬಾಡಿ ಇದ್ರೆ ಅದು 10%ಗೋ 50%ಗೋ ಏನೋ 15%ಗೋ ಏನೋ ಮಾಡ್ತದೆ. ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ 40% 60% ರೈಸ್ ಮಾಡ್ತಾ ಇದ್ದೀರಾ ತೆರಿಗೆನ. ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಬಾಡಿ ಇಲ್ಲ, ಬಟ್ ನೀವು ಅದನ್ನ ಕಡಿಮೆ ಮಾಡಿ. ಯಾಕಂದ್ರೆ ಜನಗಳಿಗೆ ದುಬಾರಿ ಟ್ಯಾಕ್ಸ್ ಈ ಇದರಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ಬಿಲ್ಡಿಂಗ್ ಇವಾಗ ನಾನು ನೋಡಿದಂಗೆ 11-12 ಸಾವಿರ ಅನ್ನೋದಾದ್ರೆ ಅದೇನೋ 30-40 ಸೈಟ್ಗೆ ಇಲ್ಲಿರೋ ಸ್ಕ್ವೇರ್ ಫೀಟ್ಗಿಂತಲೂ ಬಾಡಿ ತೆರಿಗೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಅದೊಂದು ಅಧಿಕಾರ ಇದೆ, ಕಡಿಮೆ ಮಾಡುವಂತ ಅಧಿಕಾರ ಇದೆ, ಕಡಿಮೆ ಮಾಡಿ ಅದು. ಯಾಕಂದ್ರೆ ಬಾಡಿ ಇಲ್ಲದೆ ಇರೋದ್ರೆ ಕಡಿಮೆ ಮಾಡಿ. ಈಗ ಮೇಲೆ ಇದಾಕಿ ಫ್ಲೆಕ್ಸ್ಗಳು ಹಾಕಿದಾರಲ್ಲಪ್ಪ, ಅಂಟಾಕಿದಾರಲ್ಲ ಮೇಲೆ ಅವೆಲ್ಲ ತೋರಿಸ್ಲಾ? ಅದೇ ಬೋರ್ಡ್ ಏನಿದೆಯಲ್ಲ ಬೋರ್ಡ್ ಇರ್ಲಿ, ಬೋರ್ಡ್ ಅಲ್ಲಿ ಇದಿದೆಯಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡಪ್ಪ, ಇದು ಈ ಅಡ್ವರ್ಟೈಸ್ಮೆಂಟ್ ನಾರಾಯಣ ಅಂತ ಇದೆಯಲ್ಲಪ್ಪ, ಅದನ್ನ ಸುತ್ತು ಬ್ಲೇಡ್ ಅಲ್ಲಿ ಕಟ್ ಮಾಡ್ಬಿಟ್ಟು ಎಳೆದ್ರೆ ಬರ್ತದಲ್ಲ ಅದು? ಬ್ಲೇಡ್ ಈಗ ನಮ್ಮ ಎಲ್ಲ ಎಲ್ಲರಿಗೂ ಬರುತ್ತೆ. ಎಷ್ಟೊತ್ತಾಗುತ್ತಪ್ಪ ಎಲ್ಲರೂ ಕಳ್ಸೋದು? ಮಾಡಿಸಿ ಆಯ್ತು. ಎಲ್ಲ ಮನೆಗೆ ಹೋಗಿದ್ದಾರೆ 10 ಗಂಟೆಗೆ, ಊಟ ಮಾಡ್ಕೊಂಡ್ ಬಂದೇ ಮಾಡಿಸಿ. ಮತ್ತೆ ಆಫ್ ಏನು ನಮ್ಮನೆ ಕಳ್ಸಿ ಆಯ್ತು. ಒಂದ್ 4 ಜನ ಕಳ್ಸಿ. ಈಗ ಸದ್ಯಕ್ಕೆ ಎಷ್ಟಾಗುತ್ತೆ ಫೋನ್ ಮಾಡಿ ಊಟ ಮಾಡ್ಕೊಂಡು ಎಲ್ಲ ವೇಣು, ಈಗ ಅಡ್ಜಸ್ಟ್ ಯಾಕೆ ಮಾಡಿ ಕಳಿಸು, ನಾವು ಕಣ್ಣಾರ ನೋಡ್ಬಿಟ್ಟು ಹೋಗ್ಬಿಡ್ತೀವಿ. ನಮ್ಮ ಕಣ್ಣಲ್ಲೂ ನೋಡ್ಬೇಕಲ್ಲ ವೇಣು ಹೋರಾಟಕ್ಕೆ. ಬಿಕ್ಕಿದ್ ನಾಳೆ
ಸರಿ, ಇನ್ನೇನೇನು ಮಾತಾಡೋದಿದೆ ಇದು ಟ್ರಾಫಿಕ್ ಇಷ್ಟಿದೆ ನೋಡಿ. ತರಕಾರಿ ಅಂಗಡಿ ಸರ್, ಇಲ್ಲೇ ಮಾಡ್ತೀವಿ ನಮ್ದು- ಸರ್. ಒಂದು ಡೇಟ್ ತಗೊಂಡ್ಬಿಡಿ, ಒಂದು ವಾರ ಟೈಮ್ ಕೇಳಿದ್ದಾರೆ. ಕೇಳಿ. ನಾವು 10 ದಿವಸ ಈಗ ಯಾವತ್ತವರೆಗೂ ಡೇಟ್ ಸರ್? ಸರ್ ಈಗ ನಾನು ಇನ್ನೊಂದು 15 ಡೇಸ್ ಕೇಳಿದ್ದೀನಿ ನಿಮಗೆ. ನಾನೀಗ ನಾಳೆ ನಾಡ್ದೇ AC ಹತ್ರ ಹೋಗ್ಬಿಟ್ಟು ರೆಸಲ್ಯೂಷನ್ ಮಾಡಿ ಫುಲ್ ಎಲ್ಲ ಕ್ಯಾನ್ಸಲ್ ದಯವಿಟ್ಟು ಸರ್, ದಯವಿಟ್ಟು ನಮ್ಗೆ 15 ದಿನ ಬೇಡ, ನಿಮಗೂ ನಮಗೂ ಸೆಂಟ್ರಲ್ ಇರಲಿ. 10 ದಿನ ತಗೊಳ್ರಿ. 10 ದಿನದಲ್ಲಿ ರಜಾಗಳು ಸೇರಿಸ್ಕೊಳ್ಳಿ. 10 ದಿನದಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. AC/DC ಸಿಕ್ಕದಿರೋ ಅಂಥ ವ್ಯಕ್ತಿಗಳೆಲ್ಲ ಸಿಕ್ಕಲೇಬೇಕಂತ ಅದಕ್ಕೆ ಅವ್ರು ಸಿಗ್ತಾರೆ, ಮಾಡ್ತಾರೆ. ನಾವು ಹೋಗ್ತೀವಿ DC ಹತ್ರ. DC ಇವತ್ತು ಮಾತಾಡಿದ್ದು ನಮಗೂ ಇಷ್ಟ ಆಗಿಲ್ಲ. ನಾವು DC ಯಾವ ಥರ ಕೇಳಬೇಕೋ ಕೇಳ್ತೀರಿ. DC ನಾವು ಯಾಕಂದರೆ ಮೀಡಿಯಾದಲ್ಲಿ ಹೋಗ್ತಾ ಇದ್ದರೆ DC ನೋಡಲೇವಿ ಮೀಡಿಯಾನ. ಹಾಗಾಗಿ DC ಇರೋದೇ ಸಾರ್ವಜನಿಕರಿಗೋಸ್ಕರ ಅಲ್ಲ, ಯಾರೋ ಪ್ರಭಾವಿಗಳಿಗೆ ಇನ್ನೊಬ್ರಿಗೆಲ್ಲ DC ಇರೋದು. ಅರ್ಥ ಆಯ್ತಾ? ಹಂಗಾಗಿ DC ಮೊದಲು ಕೆಳಮಟ್ಟದ ಯಾರು ನಾಗರಿಕರಿದ್ದಾರೋ ಅವ್ರನ್ನ ನೋಡ್ಕೊಬೇಕಾಗಿರೋದು DC. ಯಾರೋ 3ನೇ ವ್ಯಕ್ತಿ ತಿಂತಾ ಇದ್ದಾರೆ ಅಕ್ರಮವಾಗಿ ಅಂದಾಗ ಅದನ್ನ ಮಾತಾಡಬೇಕು. ಮಾಹಿತಿ ಸರಿಯಾಗಿ ಕೊಡದೇ ಇರೋದು DC ಅವರು ಆ ಥರ ಮಾತಾಡಿದ್ದಾರೆ. ತಿರುಗೊಳಿಸಿ ಮಾಹಿತಿ ಕೊಡೋಣ. ನಾನು ಪತ್ರ ಮುಖಾಂತರ ಕೊಡ್ತೀನಿ. ನೀವು ದಯವಿಟ್ಟು ಇವತ್ತರಿಂದ 10 ದಿನದಲ್ಲಿ ದಯವಿಟ್ಟು ನೀವು ಇದನ್ನ ಮುಗಿಸ್ಕೊಡಿ. ಯಾಕಂದ್ರೆ 15 ದಿನ ಇದಕ್ಕೆ ಇನ್ನೊಂದು ತಿರುವು ಕೊಡಿಸೋದು ಅದೆಲ್ಲ ಅಧಿಕಾರಿಗಳು ಮಾಡೋದು. ನಾವೇನು ಹೊಸದಲ್ಲ, ಇದು ನೋಡ್ತಾ ಇರೋದು ಅಧಿಕಾರಿಗಳದ್ದು. ದಯವಿಟ್ಟು 10 ದಿನ ಟೈಮು ಮೀಡಿಯಾ ಮುಂದ್ಗಡೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಮುಂದ್ಗಡೆ ಹೇಳ್ತಾ ಇದ್ದೀನಿ. ದಯವಿಟ್ಟು 10 ದಿನದಲ್ಲಿ ಇದನ್ನ ತೆರವುಗೊಳಿಸಿ. ಯಾವುದೇ ಕಾರಣಕ್ಕೂ ನೀವು ಇನ್ನು PWD ಡಿಪಾರ್ಟ್ಮೆಂಟ್ ಮೇಲೆ ಗೂಬೆ ಕೊಳಿಸೋದು ಅದೆಲ್ಲ ಬೇಡ. ನಿಮ್ಮ ವ್ಯಾಪ್ತಿ ಎಲ್ಲರಿಗೂ ಬರುತ್ತೋ ಅಲ್ಲವರೆಗೂ ಫುಟ್ಪಾತ್ ಮಾತ್ರ ತೆರವುಗೊಳಿಸಿ. ಅದೇನಿದೆಯೋ ದೊಡ್ಡದು ಬೋರ್ಡ್ಗಳಿದೆಯೋ ಅದು PW ಅವ್ರು ಬಂದಾಗ ಅವ್ರು ಸಹಾರ ಕೊಟ್ಟು ನೀವು ಮಾಡಿ ಕೆಲಸ. ನಾನು ಬೇಡ ಅಂದಿಲ್ಲ. ದಯವಿಟ್ಟು ಈ ದಿನ ಅದು ಮಾಡಬೇಡ. 10 ದಿನಕ್ಕೆ ಸರ್, ದಯವಿಟ್ಟು ಪ್ಲೀಸ್. ಇವಾಗ ಮಾಡ್ತಾರೆ. ಇಷ್ಟು ಹೇಳ್ತಾ ಸರ್ ಮುಗಿಸ್ತಾ ಇದ್ದೀರಿ. 10 ದಿನದಲ್ಲಿ ಏನಪ್ಪ, 10 ದಿನದಲ್ಲಿ ವಿಜಯ್, 10 ದಿನದಲ್ಲಿ ನಾವು ತಿರ್ಗಾ ಬರೋದಕ್ಕೆ ಇಟ್ಕೊಂಬೇಡಿ. ನಿಮ್ಮನ್ನ ನಾವೇ ಬಂದು 10 ದಿನದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವೇ ಹೊಗಳ್ತೀರಿ. ನಿಮ್ಮ ಚೇರ್ಗೆ ಬೆಲೆ ಕೊಡಿ, ನಮಗೆ ಬೆಲೆ ಕೊಡಬೇಡಿ. ನಿಮ್ಮ ಅಧಿಕಾರ ಇದೆ, ನಿಮ್ಮ ಅಧಿಕಾರ ಚಲಾಯಿಸಿ. ನಮಗೋಸ್ಕರ ಚಲಾಯಿಸ್ಬೇಡಿ. ನಿಮ್ಮ ಕಾನೂನಲ್ಲಿ ಏನಿದೆಯೋ, ಕಾನೂನಲ್ಲಿ ಕಟ್ಲೆ ಏನಿದೆ ಅದನ್ನ ತಗೊಂಡೇ ಚಲಾಯಿಸಿ ಅಂತ ಹೇಳ್ತಾ, ನೀವು ಅಧಿಕಾರಿ ಚಲಾಯಿಸಿದ್ದಕ್ಕೆ ನಾವೆಲ್ಲ ಇವತ್ತು KRS ತಂಡ ಮತ್ತು ಮಿಲಿಟರಿ ಬಂದಾಯಿತು. ಮುಂದಕ್ಕೆ ಅದು ಮಾಡ್ಕೊಂಬೇಡಿ. ಇದು ಯಾವುದೇ ಕಾರಣಕ್ಕೂ ಬಿಡ್ದಿರಾ 10 ದಿನದಲ್ಲಿ ಮಾಡಬೇಕು ಸರ್. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾವು ತೋರ್ತಾ ಇದ್ದೀವಿ. 10 ದಿನದಲ್ಲಿ ಮಾಡಿಲ್ವಾ, ನಾವು ಕಚೇರಿ ಮುಂದ್ಗಡೆ ಬಂದು ದಡ್ಡಿ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಅಲ್ಲಿಗೆ ಬರ್ತೀವಿ. చెప్తా ఉంటే వాడు తలకే వేసుకుంటలేదు. ವಿಡಿಯೋ ಮಾಡ್ತೀನಿ. ನಾವು ಚಂದಾಪುರದ ಪುರಸಭೆಗೆ ಬಂದಿದ್ರಿ. ವಿಷಯ, ನಾವು ಚಂದಾಪುರದಿಂದ ಆನೇಕಲ್ವರೆಗೂ ಅಕ್ರಮವಾಗಿ ಫುಟ್ಪಾತಲ್ಲಿ ಬೋರ್ಡ್ಗಳು ಹಾಕ್ಕೊಂಡಿದ್ರು. 2022 ಸಾರಿ, ಅದರಲ್ಲೇ ಮುಗ್ದೋಗಿದೆ ಪರವಾನಿಗೆ. ಆದ್ರೂ ಇವತ್ತಿನವರೆಗೂ ಅಧಿಕಾರಿಗಳ ಕಣ್ಣ ಮುಚ್ಚಲ ಆಟಕ್ಕೋಸ್ಕರ ಅವ್ರು ಇದರಲ್ಲಿ ಇನ್ವಾಲ್ವ್ ಇರೋದ್ರಿಂದ ಇವತ್ತಿನವರೆಗೂ ಯಾವ್ದು ಇನ್ವಾಲ್ವ್ ಇಲ್ಲದೆ ಈಗಲೂ ಅಡ್ವರ್ಟೈಸ್ಮೆಂಟ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಾ ಇದ್ರು ಏನು ಪುರಸಭೆಗಳಿಗೂ. ಯಾವುದೇ ಇಚ್ಛಾಶಕ್ತಿ ಇಲ್ಲ ಅಧಿಕಾರಿಗಳಿಗೆ. ಎಲ್ಲನ್ನ ಹೋಗ್ತಾರೆ. ಇದು ಲಾಸ್ ಆಗ್ತಾ ಇರೋದನ್ನ ಯಾವುದೇ ಕಾರಣ ನೋಡದೆ ಇವರು ಕಣ್ಮುಚ್ಕೊಂಡು, ಏನೋ ಪುರಸಭೆಯಿಂದ ಆಚೆ ಬಂದ್ರೆ ಬೋರ್ಡ್ಗಳು ಕಾಣಿಸುತ್ತೆ, ಪುರಸಭೆಗೆ ಬರ್ಬೇಕಂದ್ರೆ ಆ ಬೋರ್ಡ್ಗಳು ಕಾಣಿಸುತ್ತೆ. ಆದ್ರೂ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂತಲ್ಲ, ಇಚ್ಛಾಶಕ್ತಿ ಇತ್ತು. ಆದ್ರೆ ಅವ್ರಿಗೆ ಏನ್ ಬೇಕೋ ಬರ್ತಾ ಇರ್ಬೋದು, ಅದಕ್ಕಾಗಿ ಇಚ್ಛಾಶಕ್ತಿ ಇಲ್ಲ. ಈಗ ಅಧಿಕಾರಿಗಳಿಗೆ ಎಚ್ಚೆತ್ತಿದ್ರಿ, ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಈಗ ಅಡ್ವರ್ಟೈಸ್ಮೆಂಟ್ ಏನಿದೆಯೋ ಅದು ಅರಿಬೇಕು. 10 ದಿನದಲ್ಲಿ ಒಳಗಡೆ ನಾನು ಕಿತ್ತಾಕ್ತೀನಿ, ಅದನ್ನ ಯಾವುದೇ ಕಾರಣಕ್ಕೂ ಒಂದು ಇಟ್ಕೊಳೋದಿಲ್ಲ, ನನ್ನ ವ್ಯಾಪ್ತಿಯಲ್ಲಿ ಎಷ್ಟಿದೆ ಎಲ್ಲ ಕೇಳ್ತೀನಿ ಅಂತ ಈಗ ಚೀಫ್ ಆಫೀಸರ್ ಹೇಳಿರೋದ್ರಿಂದ ಇಷ್ಟೊತ್ತು ಅದ್ರ ಬಗ್ಗೆ ಮಾತಾಡಿ AC ಮತ್ತು DC ಎಲ್ಲ ಚೀಫ್ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅಧಿಕಾರಿ ಎಲ್ಲರ ಹತ್ರ ಮಾತಾಡಿ ಈ ಕೂಡಲೇ 10 ದಿನದಲ್ಲಿ ನಾನು ಇದನ್ನ ತೆರವುಗೊಳಿಸಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ನಮ್ಮ KRS ತಂಡ ಮತ್ತು ಇತರ ಎಲ್ಲರೂ ಸೇರಿ 10 ದಿನಕ್ಕೆ ಮನೆಯಾಗಿ ನಾವು ಬಂದಿದ್ದೀರಿ. ಈಗ ಹಾಗೂ ಪುರಸಭೆ ಅಧಿಕಾರಿಗೆ ಒಂದು
ಸೋಕಸ್ ನೋಟಿಸ್ ಕೊಡಕ್ಕೆ ಕೇಳಿದಿರಿ, ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೂ DC ಕಾನೂನು ರೀತಿಯಲ್ಲಿ ಇವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತ ಅವರು ಹೇಳಿದ್ದಾರೆ, AC ಹೇಳಿದ್ದಾರೆ. ಆಯಿತು, ಇಷ್ಟೋ ವರ್ಷಗಳು ತಿಂದಿದ್ದಾರಂತೆ ನಮ್ಮ ಜಾಗದಲ್ಲಿ, ಸಾರ್ವಜನಿಕ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಕೊಂಡು ತಿಂದಿದ್ದಾರೆ. ಇನ್ಮೇಲೇನು ತಿಂತಾರ ನಿಲ್ಲಿಸ್ತಾರ ನೋಡೋಣ. ಇದನ್ನ ಯಾವುದೇ ಕಾರಣಕ್ಕೂ 10 ದಿನ ಮಾತ್ರ ಟೈಮ್ ಕೊಟ್ಟಿದ್ರಿ. 10 ದಿನದ ಮೇಲೆ ಇವರು ಕಿತ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಪುರಸಭೆ ಅಧಿಕಾರಿ ಆಫೀಸ್ ಕಚೇರಿ ಮುಂದ್ಗಡೆ ಕೂತು ಧರಣಿ ಮಾಡೋಣ. ಇದನ್ನ ಕೀಳೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ನೀವು ಇದ್ರ ಜೊತೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಸಾರ್ವಜನಿಕರು. ಯಾಕಂದರೆ ನಿಮ್ಮ ಜಾಗದಲ್ಲಿ ತಿಂತಾ ಇರೋದು ಯಾರೋ ಒಬ್ಬ 3ನೇ ವ್ಯಕ್ತಿ ತಿಂತಾ ಇದ್ರೆ ನಾವು ಸುಮ್ಮನೆ ಕೂರಕ್ಕಾಗೋದಿಲ್ಲ. ಇಂಥ ಭ್ರಷ್ಟಾಚಾರವನ್ನು ನಾವು ಕಡಿವಾಣ ಹಾಕಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಿರ್ಮಿತವಾಗಿರುವಂಥ ಏನು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅನ್ನೋದು ನಾವು ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಅಧಿಕಾರಿಗಳು ಮತ್ತು ಯಾಕೆಂದರೆ ಇಲ್ಲಿ ನ್ಯಾಯಾಂಗ ತನ್ನ ವ್ಯಾಪ್ತಿ ಒಳಗಡೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ, ಆದೇಶಗಳನ್ನು ನೀಡಿದೆ. ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಂಗ ಕೆಲಸ ಮಾಡಬೇಕಾಗಿತ್ತೋ ಕಾರ್ಯಾಂಗದ ಭ್ರಷ್ಟ ಅಧಿಕಾರಿಗಳು ಯಾವುದೋ ಒಂದು ಏನು ಈ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳುವಂಥವ್ರಿಗೆ ತಮ್ಮ ಈ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಅವರಿಗೆ ಬೆಂಬಲವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ವ್ಯವಸ್ಥೆಗೆ ವಿರುದ್ಧ ಯಾವತ್ತೇ ಆಗಲಿ ನ್ಯಾಯಾಂಗ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಒಂದು ಜಯವನ್ನು ನಮಗೆ ತಂದುಕೊಟ್ಟಿದೆ. ಅದೇ ರೀತಿಯಾಗಿ ಈಗ ಕಾರ್ಯಾಂಗ ತನ್ನ ಕೆಲಸವನ್ನು ಮಾಡಬೇಕಾಗಿತ್ತು, ಅಧಿಕಾರಿಗಳು ಮಾಡದೇ ಇರೋದನ್ನು ಅವ್ರಿಗೆ ಎಚ್ಚರಿಸಿದ್ದೇವೆ. ಈಗ ಕಾಲಾವಕಾಶವನ್ನು ತಗೊಂಡು ಕಾನೂನು ರೀತಿಯಲ್ಲಿ ಅದೇನಿದೆ ತೆರವುಗೊಳಿಸ್ತೀವಿ ಅಂತಿದ್ದಾರೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳು ದೂರೋದು ಬಿಟ್ಟರೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದ್ದಿಲ್ಲ. ಈಗ DC-ಯಿಂದ AC-ಯಿಂದ ಹಿಡಿದು PWDಗಳಿಂದ ಹಿಡ್ಕೊಂಡು ಚೀಫ್ ಸೆಕ್ರೆಟರಿಗಳಿಂದ ಹಿಡ್ಕೊಂಡು ಎಲ್ಲರೂ ಫೋನ್ ಕಾಂಟ್ಯಾಕ್ಟ್ ತಗೊಂಡು ಈ ವ್ಯವಸ್ಥೆ ಎಲ್ಲೆಲ್ಲಿ ತನ್ನ ದಿಕ್ಕನ್ನು ತಪ್ಪಿತ್ತೋ ಆ ದಿಕ್ಕನ್ನು ಸರಿದಾರಿಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆನೇಕಲ್ ಘಟಕ ನಾವೆಲ್ಲರೂ ಸೇರಿ ಒಂದು ಕಾನೂನಿಗೆ ವಿರುದ್ಧವಾಗಿ ಯಾರು ಇಲ್ಲಿ ಏನು ಅಕ್ರಮ ಕೆಲಸಗಳನ್ನು ಮಾಡ್ತಾ ಇದ್ರೋ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕೋದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಇದು ಆನೇಕಲ್ ತಾಲೂಕು ಮತ್ತು ಮಹದೇವಪುರ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲ ತಾಲೂಕುಗಳಲ್ಲಿ ತಾವೂ ಸಹ ಎಚ್ಚೆತ್ತುಕೊಂಡು ತಮ್ಮ ಭಾಗದಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಏನು ಅಕ್ರಮ ದಂಧೆಗಳನ್ನು ನೀವು ಸಹ ಪ್ರಶ್ನೆ ಮಾಡಿ ಅನ್ನೋ ಮುಖಾಂತರ ಒಂದು ಎಚ್ಚರಿಕೆ ಗಂಟೆ ಆಗಲಿ. ಅಲ್ಲಿನ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಯಾರೋ ಮಹಾನುಭಾವರು ಕಳ್ಳರು ಕದೀಮರು ಬಂದು ತಿಂದು ತೆಗ್ತಾ ಇದ್ದಾರೆ. ಅಂಥೋದಕ್ಕೆ ಅಲ್ಲಿನ ಅಧಿಕಾರಿಗಳಿಗೆ ಅರ್ಜಿ ಕೊಡುವಂಥದ್ದು, ಎಚ್ಚರಿಸುವಂಥದ್ದು, ಸ್ಥಳೀಯ ಜನಪ್ರತಿನಿಧಿಗಳು ಸಹ ಪ್ರಾಮಾಣಿಕರು ಇದನ್ನು ಕ್ವಶನ್ ಮಾಡುವ ಮುಖಾಂತರ ಒಂದು ನಮ್ಮ ಸಂವಿಧಾನವನ್ನು ನಾವು ಎತ್ತಿ ಹಿಡಿಬೇಕು ಅನ್ನೋದನ್ನು ಈ ಮುಖಾಂತರ ನನ್ನ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾನು ಒಂದು ಸಂದೇಶವನ್ನು ಸಾರ್ತಾ ಇದ್ದೀನಿ. ಇಷ್ಟು ಹೇಳ್ತಾ ವೀಕ್ಷಕರೇ, ಒಂದೇ ಒಂದು ನೋಡಿ, ಅಧಿಕಾರಿಗಳಿಗೆ ಇದು ಚೀಫ್ ಸೆಕ್ರೆಟರಿಗೆ ಕೊಟ್ಟಿರುವ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿರೋದು ಇದು ನಮ್ಮ ಇದು ನಮ್ಮ ಇವ್ರು ಕೊಟ್ಟಿರೋದು ಯಾರು ಡಬಲಿಗೆ ಚಂದ್ರಶೇಖರ್ ಅವ್ರು ಕೊಟ್ಟಿರೋದು, ಇದು ಚೀಫ್ ಇಂಜಿನಿಯರ್ ಕೊಟ್ಟಿರೋದು, ಈಗ ಆನೇಕಲ್ ಅಧಿಕಾರಿ ಕೊಟ್ಟಿರೋದು. ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟು ಡೇಟು ನಿಮ್ಗೆ ಹೇಳ್ಬಿಡ್ತೀನಿ. ಒಂದೇ ಸತಿ ಕೊಟ್ಟಿರೋದು 14/3/2024 ಕೊಟ್ಟಿದ್ದೀರಿ. ಇವತ್ತು ಎಚ್ಚೆತ್ಕೊಂಡು ಒಂದು 4 ದಿವಸಗಳಿಂದ ಬೋರ್ಡ್ಗಳು ತೆರವುಗೊಳಿಸ್ತಾ ಇದ್ದಾರೆ. ಈ ಬೋರ್ಡ್ಗಳು ತೆರವಾಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ KRS ತಂಡ KNS ಸೈನಿಕರು ಬಿಡೋದಿಲ್ಲ ಅನ್ನೋದು ಹೇಳೋದಕ್ಕೆ ನಾವು ಇಷ್ಟಪಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.